ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ಈ ಪರಿಶುದ್ಧವಾದ ಆರಾಧನೆಗೆ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಆತ್ಮೀಯ ದೇವಜನರೇ, ಹೇಗಿದ್ದೀರಿ? ಕಳೆದ 4 ವಾರಗಳ ಕಾಲ ನಮ್ಮನ್ನು ಕಾದು ಈ 5ನೇ ವಾರದಲ್ಲಿ ದೇವರು ನಮ್ಮನ್ನು ನಡೆಸಿದಕ್ಕಾಗಿ ಆತನಿಗೆ ನಾವೆಲ್ಲರೂ ಸದಾ ಕೃತಜ್ಞತಾ ಮನೋಭಾವದಿಂದ ಆತನಿಗೆ ನಾವೆಲ್ಲರೂ ಗಟ್ಟಿಯಾಗಿ ಮನಸ್ಸಾರೆ ಹೇಳೋಣ, ದೇವಾ ನಿನಗೆ ಸ್ತೋತ್ರ ಎಂಬುದಾಗಿ. ರಾಜಾದಿರಾಜನು, ಅದ್ಭುತ ಸ್ವರೂಪನಾಗಿರುವ ದೇವರು ನಮ್ಮ ಮಧ್ಯದಲ್ಲಿ ಈಗಾಗಲೇ ಆತನ ಪ್ರಸನ್ನತೆಯೊಡನೆ ಹಾದು ಬಂದಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ರಾಜಾದಿರಾಜನು ಈ ತಿಂಗಳು ಪೂರ್ತಿ ನಮ್ಮನ್ನು ಬಲಪಡಿಸಿ ತನ್ನ ಮಹಾಕೃಪೆಯಿಂದ ನಡೆಸಿಕೊಂಡು ಬಂದು ಈ ಮಹಾ ಪುನರುತ್ಥಾನದ ಆರಾಧನೆಯ ಸಮಯದ ಈ ಭಾನುವಾರದ ದಿನದಂದು ನಾವೆಲ್ಲರೂ ಸದಾ ಒಂದು ಸಮರ್ಪಣೆಯುಳ್ಳವರಾಗಿ, ಸಮಾಧಾನವಾಗಿ, ಸಂತೋಷವಾಗಿ ಒಂದು ಜಾಗ ನಾವು ಕೂತುಕೊಂಡು ದೇವಾದಿ ದೇವನಿಗೆ ನಾವು ಆರಾಧಿಸುವುದಕ್ಕೆ ಇದು ಸುಸಮಯ ಎಂಬುದಾಗಿ ನಾನಾದರೂ ಭಾವಿಸುತ್ತೇನೆ. ಆತ್ಮೀಯ ಸ್ನೇಹಿತರೆ, ದೇವ ಮಕ್ಕಳೇ, ಅಭಿಷಕ್ತರೇ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಸದಾ ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೂ ಹಲ್ಲೆಲೂಯಾ ರಬನ ಶತುರಲರ ಮಾಂದಿರ ಕಫತುರಲರವ ಹೋರಿಯಾನ ಮನ ಶಂದುರೇ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಡ್ಯಾಡಿ, ಸ್ತೋತ್ರ ಡ್ಯಾಡಿ, ವಿ ವರ್ಷಿಪ್ ಲಾರ್ಡ್. ದೇವಾ ನಿನಗೆ ಮಹಿಮೆ ಸಲ್ಲಿಸುತ್ತೇನೆ, ರಾಜ ನಿನಗೆ ಮಹಿಮೆ ಸಲ್ಲಿಸುತ್ತೇನೆ, ತಂದೆ ನಿಮಗೆ ಮಹಿಮೆ ಸಲ್ಲಿಸುತ್ತೇನೆ, ಏಸಪ್ಪ ನಿಮಗೆ ಮಹಿಮೆ ಸಲ್ಲಿಸುತ್ತೇನೆ, ನಜರೇತಿನ ಏಸಯ್ಯ ನಿನಗೆ ಕೊಂಡಾಟ ಮಾಡುತ್ತೇನೆ, ಪರಿಶುದ್ಧಾತ್ಮ ದೇವರೇ ನಿಮಗೆ ನಾನು ಸ್ವಾಗತ ಮಾಡುತ್ತೇನೆ. ನಿಮ್ಮ ತ್ರೈಕ ನಾಮದಲ್ಲಿ ದೇವಾ ಕರ್ತನೆ, ಇವತ್ತು ನಾವು ನಿನ್ನನ್ನೇ ನೋಡುವುದಕ್ಕೆ ಬಂದಿದ್ದೇವೆ. ನಿಮ್ಮ ನಾಮಕ್ಕೆ ಕರ್ತನೆ ಘನವನ್ನು ಸಲ್ಲಿಸುವುದಕ್ಕಾಗಿ ಬಂದಿದ್ದೇವೆ. ನೀನೊಬ್ಬನೇ ಕರ್ತನೆ ಸ್ತುತಿಯ ರಾಜನು, ನೀನೊಬ್ಬನೇ ಸ್ತೋತ್ರಕ್ಕೆ ಪಾತ್ರನಾಗಿರುವ ದೇವರು, ನೀನೊಬ್ಬನೇ ಕರ್ತನೆ ಸ್ವಾಮಿ. ನಮ್ಮನ್ನು ಕಾಣುವ ಎಲ್ರೋಯಿ, ನಮ್ಮನ್ನು ನಡೆಸುವ ರೂವ, ನಮ್ಮನ್ನು ಬಲಪಡಿಸುವ ಯೆಹೋವ ನಿಸಿ, ದೇವರೇ ನಮ್ಮನ್ನು ಅಭಿವೃದ್ಧಿ ಪಡಿಸುವ ಯೆಹೋವ ರೆಹಬೋತ್, ನಮಗೆ ಸೌಖ್ಯವನ್ನು ತಂದ ಯೆಹೋವ ರಫಾ. ನಿಮ್ಮನ್ನೇ ಆರಾಧಿಸುತ್ತೇವೆ, ನಿಮ್ಮನ್ನೇ ಆರಾಧಿಸುತ್ತೇವೆ. ಸ್ತೋತ್ರ 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 ಸ್ತೋತ್ರ. ಅಪಾ ನಿನಗೆ ಮಹಿಮೆ, ಅಪಾ ನಿನಗೆ ಮಹಿಮೆ. ದೇವಾ ನಿನಗೆ ಕೊಂಡಾಟವಾಗಲಿ, ಕೊಂಡಾಟವಾಗಲಿ, ಕೊಂಡಾಟವಾಗಲಿ. ರಾಜನೇ ನಿನಗೆ ಕರ್ತನೆ ಸ್ವಾಮಿ ಸ್ತುತಿಸುತ್ತೇವೆ, ಘನಪಡಿಸುತ್ತೇವೆ. ನೀನು ಒಳ್ಳೆಯವನು, ನೀನು ವಲ್ಲಭನು, ನೀನು ಪರಿಶುದ್ಧನು, ನಿನ್ನ ನೀತಿಯ ರಾಜನು, ನಿನ್ನ ಕರುಣಾಸಾಗರನು, ನಿನ್ನ ಪ್ರೀತಿಯ ಶಿಖರವು, ಸದಾಕಾಲ ಜೀವಿಸುವಾತನು, ಸದಾಕಾಲ ಆಳುವಾತನು, ಸದಾಕಾಲ ನಮ್ಮನ್ನು ಕರ್ತನೆ ಪರಾಮರಿಸಿ ನಿನ್ನ ರೆಕ್ಕೆಗಳಲ್ಲಿ ನಮ್ಮನ್ನು ಹುದುಗಿಸಿಕೊಂಡು ಕಾಪಾಡುವ ದೇವನೇ, ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ, ಮಹಿಮೆ ಸಲ್ಲಿಸುತ್ತೇವೆ. ಓ ರಬನ ಶತುರಲರ ಮಾಂದಿರ ಶಂದುರ ದಿಕ್ಕರಲರವ, ನಿನ್ನ ಮಹಿಮೆ ಕರ್ತನೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ರಾಜ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ನಿನ್ನ ಸಮ್ಮುಖ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ನಿಮ್ಮ ಸನ್ನಿಧಾನ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಓ ಹಾಲೆಲೂಯಾ, 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 ಹಾಲೆಲೂಯಾ. ದೇವರೇ, ನಿನ್ನ ಪರಲೋಕದ ಕರ್ತನೆ ಸ್ವಾಮಿ, ತ್ರಯೇಕ ಸಿಂಹಾಸನದ ಮುಂಭಾಗದಲ್ಲಿ ನಾವು ನಮಸ್ಕರಿಸಿ ಅಡ್ಡ ಬಿದ್ದು ಸಾಷ್ಟಾಂಗ ಬೆರಗಿ ನಿಮ್ಮನ್ನು ಆರಾಧಿಸುವಂತ ಈ ಮಹಿಮೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಡ್ಯಾಡಿ, ಸ್ತೋತ್ರ ಡ್ಯಾಡಿ. ವಿ ವರ್ಷಿಪ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರೇ ಕರ್ತನೆ, ಸದಾಕಾಲ ದೇವರೇ ಆಳುವ ದೇವರು ನೀನು ಸ್ವಾಮಿ. ಸ್ವಾಮಿ, ಈ ಉನ್ನತವಾದ ಪ್ರಸನ್ನತೆಯ ಸಮಯದಲ್ಲಿ ದೇವರೇ ವಿಶೇಷವಾಗಿ ಈ ಪರಿಶುದ್ಧ ಆರಾಧನೆಯನ್ನ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತೇವೆ, ನಿನ್ನ ಕರಗಳಲ್ಲಿ ಒಪ್ಪಿಸುತ್ತೇವೆ. ಒಂದೊಂದು ದಿನವೂ ಸದಾ ನಮ್ಮನ್ನು ನಡೆಸಿದೆ, ಬಲಪಡಿಸಿದೆ, ಆರೋಗ್ಯವನ್ನು ಕೊಟ್ಟೆ ದೇವರೇ. ಇಂತಹ ಒಂದು ಕಷ್ಟ ಕಾಲದಲ್ಲಿ ಸದಾ ದೇವರೇ ನಮಗೆ ಕೈ ಬಿಡದೆ ಕಾಪಾಡಿದೆ ಸ್ವಾಮಿ. ಒಂದೊಂದು ದಿನವೂ ಸದಾ ಲಾಲನೆ ಪಾಲನೆ ಪೋಷಣೆ ಮಾಡಿದೆ. ಒಂದೊಂದು ಕ್ಷಣವೂ ಸದಾ ನಮ್ಮನ್ನ ಕರ್ತನೆ ನಿನ್ನ ನೀತಿ ಹಸ್ತದಲ್ಲಿ ಮರೆಮಾಚಿದೆ ಸ್ವಾಮಿ. ಯಾವ ಶತ್ರುವು, ಯಾವ ವೈರಿಯು, ಯಾವ ವೈರಾಣುಗಳು, ಯಾವ ವೈರಸ್ಗಳು ಮುಟ್ಟದ ರೀತಿಯಲ್ಲಿ ನಮ್ಮನ್ನು ಕಾದು ಕಾಪಾಡಿದ ದೇವ ನಿನಗೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ವಂದನೆ ಸ್ವಾಮಿ, ವಂದನೆ ಸ್ವಾಮಿ. ನಿನ್ನ ಮಹಿಮೆಯ ಮೇಘ ಕರ್ತನೆ ನಮ್ಮ ಮಧ್ಯದಲ್ಲಿ ಆವರಿಸಿರುವುದಕ್ಕಾಗಿ ಸ್ತೋತ್ರ. ನಿನಗೆ ಸ್ತುತಿಯನ್ನು ಸಲ್ಲಿಸುತ್ತೇವೆ, ನಿಮಗೆ ಹಾಡುತ್ತೇವೆ, ನಿಮ್ಮನ್ನೇ ಕೊಂಡಾಟ ಮಾಡುತ್ತೇವೆ, ನಿಮ್ಮನ್ನೇ ಹೊಗಳುತ್ತೇವೆ. ನೀನೊಬ್ಬನೇ, ನೀನೊಬ್ಬನೇ, ನೀನೊಬ್ಬನೇ ಅರಸನು ಸ್ವಾಮಿ.
ಓ ಥ್ಯಾಂಕ್ ಯು, ವಿ ವರ್ಷಿಪ್ ಲಾರ್ಡ್, ಥ್ಯಾಂಕ್ ಯು, ವಿ ವರ್ಷಿಪ್ ಲಾರ್ಡ್. ದೇವಾದಿ ದೇವನೇ ಕರ್ತನೆ, ಈ ಆರಾಧನೆ ಎಲ್ಲ ಕ್ರಮಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತೇವೆ. ಈ ಆರಾಧನೆ ಆರಂಭದಿಂದ ಅಂತ್ಯದವರೆಗೆ ನೀನೇ ರಾಜನು, ಒಡೆಯನು, ನಾಯಕನಾಗಿದ್ದುಕೊಂಡು ಪರಿಶುದ್ಧಾತ್ಮ ದೇವರೇ ನಿಮ್ಮ ಹತೋಟಿಯಲ್ಲಿ ನಮ್ಮೆಲ್ಲರನ್ನ ಮರೆಮಾಚಿ ಕೇಳುವರ ಎಲ್ಲ ಇವತ್ತು ಮನಕಣ್ಣುಗಳು ತೆರೆಯಲ್ಪಡಬೇಕು. ಅವರ ಜೀವಿತದಲ್ಲಿರುವಂತಹ ಕಣ್ಣಿಗಳು, ಕಟ್ಟೆಗಳು ಇವತ್ತು ಮುರಿಯಲ್ಪಟ್ಟು ದೇವರೇ ನಿನಗಾಗಿ ಎದ್ದು ಪ್ರಕಾಶಿಸಲಿಕ್ಕಾಗುವಂತೆ ದೇವರೇ ನಿನ್ನ ವಾಕ್ಯವನ್ನು ಸದಾ ನೀನೇ ಬೋಧಿಸಿ ಸ್ವಾಮಿ. ನಮಗೆ ಬೇಕಾದಂತ ಎಲ್ಲ ವಿಧವಾದ ಆಲೋಚನೆಗಳನ್ನ, ಮಾರ್ಗಗಳನ್ನ ನೀನ್ ತೆರೆದು ಈ ಆರಾಧನೆಯಲ್ಲಿ ನೀನೊಬ್ಬನೇ ಕರ್ತನೆ ಸ್ವಾಮಿ ಮಹಿಮೆ ಹೊಂದಿಕೋ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಸದಾ ಈ ಸುಂದರವಾದಂತಹ ಸಮಯದಲ್ಲಿ ದೇವಾದಿ ದೇವನಿಗೆ ನಾವೆಲ್ಲರೂ ಘನಮಾನಗಳನ್ನು ಸಲ್ಲಿಸುತ್ತಾ ಇರುವಂಥ ಸ್ಥಳಗಳಲ್ಲಿಯೇ ನಮ್ಮ ಹೃದಯಗಳನ್ನು, ಆ ಹೃದಯ ಹೇಗೆ ಲಬ್ ಡಬ್ ಲಬ್ ಡಬ್ ಎಂಬುದಾಗಿ ಬಡಿದದೋ ಆ ಹೃದಯದ ಸಿಂಹಾಸನಾಧೀಶನಾಗಿರುವಂಥ ಯೇಸಯ್ಯನಿಗೆ ನಾವೆಲ್ಲರೂ ಸದಾ ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಘನಪಡಿಸಿ ನಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸಿ ಆರಾಧನೆ ಮಾಡೋಣ. ಯಾಕೆಂದ್ರೆ ಬೈಬಲ್ ಸ್ಪಷ್ಟಪಡಿಸದೆ ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯದಿಂದಲೂ ನಿನ್ನ ದೇವರಾಗಿರುವ ಯೆಹೋವನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ನಾವೆಲ್ಲರೂ ಸದಾ ಆರಾಧನೆಗೆ ಸಿದ್ಧರಾಗಿ ದೇವರ ನಾಮವನ್ನು ನಾವು ಘನಪಡಿಸಿ ಆತನನ್ನು ಕೊಂಡಾಟ ಮಾಡೋಣ. ಓ ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಸಂತೋಷವಾಗಿ ರಾಜಾದಿರಾಜನನ್ನ ನಾವೆಲ್ಲರೂ ಘನಪಡಿಸೋಣ. ಹೋಲಿಲಾ ಆಮೆನ್. ಥ್ಯಾಂಕ್ ಯು ಜೀಸಸ್. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ನನ್ನ ಜೀವಾಂತ್ಯ ದಿನವೆಲ್ಲ. ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆಗೂ ಮಹತ್ವಕ್ಕೂ ಯೋಗ್ಯನಾಗಿರುವ ದೇವರಿಗೆ ವಂದನೆ ಸಲ್ಲಿಸೋಣ. ಹೋಲಿ ಸ್ಪಿರಿಟ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ತುತಿ ಘನ ಮಹಿಮೆಯೆಲ್ಲ ನಿಮಗೆ ಸಲ್ಲಿಸುವೆ. ಸ್ತುತಿ ಘನ ಮಹಿಮೆಯೆಲ್ಲ ನಿಮಗೆ ಸಲ್ಲಿಸುವೆ. ಹರುಷದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹರುಷದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಅಮ್ಮೆ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಥ್ಯಾಂಕ್ ಯು ಜೀಸಸ್. ದೇವರ ಮಹಿಮೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರುವ ಹಾಗೆ ನಾವೆಲ್ಲರೂ ರಾಜಾದಿರಾಜನಿಗೆ ಇನ್ನು ಉತ್ಸಾಹದಿಂದ, ಇನ್ನು ಸಂತೋಷದಿಂದ ಆತನಿಗೆ ಕೊಂಡಾಟ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಕನಿಕರವುಳ್ಳವನೇ, ಮನ ಮರಗುವ ದೇವನೇ, ಆಮೆನ್.
ಮನ ಮರಗುವ ದೇವನೇ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. once again ಹಾಡುಕೊಳ್ಳೋಣ ಎಲ್ಲರೂ. ಕನಿಕರವುಳ್ಳವನೇ, ಮನ ಮರಗುವ ದೇವನೇ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವಿಲ್ಲ, ನನ್ನ ಜೀವಾಂತ್ಯ ದಿನವಿಲ್ಲ. ಆಮೆನ್. ಥ್ಯಾಂಕ್ ಯು ಜೀಸಸ್. ದೇವಾದಿ ದೇವನಿಗೆ ನಾವು ಕೊಂಡಾಟ ಮಾಡೋಣ. ಈ ಲೋಕದಲ್ಲಿ ನಿನ್ನ ಕೂಗನ್ನು ಆಲಿಸುವ ದೇವರು, ನಿನ್ನ ದುಃಖವನ್ನ ನೋಡುವ ದೇವರು, ನಿನಗೆ ಬೇಕಾದ ಎಲ್ಲ ಸಹಾಯವನ್ನ ಮಾಡುವ ದೇವರಿಗೆ ನಾವೆಲ್ಲರೂ ಸದಾ ಮಹಿಮೆ ಸಲ್ಲಿಸಿ ಆತನ ನಾಮವನ್ನು ಕೊಂಡಾಟ ಮಾಡೋಣ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಆಮೆನ್ ಆಮೆನ್. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕಷ್ಟದ ಸಮಯದಿ ಕರೆಯುವ ನಿಮಗೆ ಬಿಡುಗಡೆ ಕೊಡುವವನೇ, ಕಷ್ಟದ ಸಮಯದಿ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ. ನನ್ನೇಸು ರಾಜ, ಹಲ್ಲೆಲೂಯಾ, ನನ್ನೇಸು ರಾಜ, ಸ್ತೋತ್ರ ಸ್ತುತಿ ಸ್ತೋತ್ರ, ಆಮೆನ್. ಸ್ತುತಿ ಸ್ತೋತ್ರ, ಆಮೆನ್. ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವಿಲ್ಲ, ಸ್ತುತಿ ಸ್ತೋತ್ರ, ಓಹೋ ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವಿಲ್ಲ, ನನ್ನ ಜೀವಾಂತ್ಯ ದಿನವಿಲ್ಲ. ಆಮೆನ್. ಎಲ್ಲರೂ ಸಂತೋಷವಾಗಿ ಥ್ಯಾಂಕ್ ಯು ಜೀಸಸ್. ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ತಲೆಮಾರುಗಳಿಗೋಸ್ಕರವಾಗಿ, ಸೃಷ್ಟಿಗಳಿಗಿಂತ ಮೊದಲೇ, ಸೃಷ್ಟಿ ಮಾಡುವುದಕ್ಕಿಂತ ಮೊದಲೇ ನನಗಾಗಿ ಚಡಿಯಲ್ಪಟ್ಟ ದೇವನಿಗೆ ಆರಾಧಿಸೋಣ. ಹೋಲಿ ಲಾರ್ಡ್, ಆಮೆನ್ ಆಮೆನ್ ಆಮೆನ್. ಸೃಷ್ಟಿಗಿಂತ ಮೊದಲೇ ನನಗಾಗಿ ಚಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ, ಓಹೋ ನನಗಾಗಿ ಚಡಿಯಲ್ಪಟ್ಟೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ, ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ನನ್ನೇಸು ರಾಜ, ಸ್ತೋತ್ರ, ನನ್ನೇಸು ರಾಜ, ಸ್ತೋತ್ರ, ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ. ಹಾಡಿ ಎಲ್ಲರೂ. ಸ್ತುತಿ ಸ್ತೋತ್ರ, ಆಮೆನ್. ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವಿಲ್ಲ, ನನ್ನ ಜೀವಾಂತ್ಯ ದಿನವಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಆಮೆನ್ ಆಮೆನ್. ಹಲ್ಲೆಲೂಯಾ ಆಮೆನ್ ಆಮೆನ್. ಹಲ್ಲೆಲೂಯಾ ಆಮೆನ್. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವಿಲ್ಲ, ನನ್ನ ಜೀವಾಂತ್ಯ ದಿನವಿಲ್ಲ, ನನ್ನ ಜೀವಾಂತ್ಯ ದಿನವಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.
ರಾಜಾದಿರಾಜನಾಗಿರುವ ದೇವರನ್ನ ಇನ್ನೂ ಉತ್ಸಾಹದಿಂದ ನಾವು ಕೊಂಡಾಟ ಮಾಡೋಣ. ಯಾಕೆಂದ್ರೆ ಶತ್ರು ನಮ್ಮ ಮನೆಯನ್ನ ಮುಟ್ಟದ ರೀತಿಯಲ್ಲಿ, ನಮ್ಮ ಮಕ್ಕಳನ್ನ ಮುಟ್ಟದ ರೀತಿಯಲ್ಲಿ, ನಮ್ಮ ಗುಡಾರದ ಸುತ್ತಲೂ ತನ್ನ ಬೆಂಕಿಯ ಪ್ರಕಾರಗಳನ್ನು ಹಾಕಿ ಕಾದು ಕಾಪಾಡಿದಂಥ ಯೆಹೋವ ದೇವನನ್ನ, ಯೇಸಯ್ಯನನ್ನ, ಪರಿಶುದ್ಧಾತ್ಮನನ್ನ ನಾವು ನೆಲದ ಮಟ್ಟಿಗೆ ತಗ್ಗಿಸಿಕೊಂಡು ದೇವಾ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ಆತನ ನಾಮವನ್ನು ನಾವು ಘನಪಡಿಸುವಂತವರಾಗೋಣ. ದೇವನಾಕೆ ಸ್ತೋತ್ರವಾಗಲಿ. ಗುಡಾರದ ಸಮೀಪಕ್ಕೂ ಉಪದ್ರವವು ಬರಲಾರದು ಎನ್ನುವಂತ ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆಮೆನ್, ಆಮೆನ್, ಆಮೆನ್. ಎಲ್ಲರೂ ಉಲ್ಲಾಸದಿಂದ ಥ್ಯಾಂಕ್ ಯು ಜೀಸಸ್. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಳೇನು ನಿನಗೆಂದು ಸಂಭವಿಸದು ಮಗನೇ. ಉಪದ್ರವವು ಗುಡಾರದ ಸಮೀಪಕ್ಕೂ ಬರಲಾರದು, ಕೇಳೇನು ನಿನಗೆಂದು ಸಂಭವಿಸದು ಮಗಳೇ. ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾಲ ಲಲ ಲಾಲ ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾಲ ಲಲ ಲಲ. ಉನ್ನತವಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ, ಉನ್ನತವಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಕರ್ತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ, ಕರ್ತನನ್ನೇ ಆಶ್ರಯಿಸಿ ಸುರಕ್ಷಿತನಾಗಿರುವೆ. ಹೇ ಬಾಧೆ ನಿನ್ನ ಗುಡಾರದ ಬಳಿ ಬಾರದು ಮಗನೇ, ಕೇಳೇನು ನಿನಗೆಂದು ಸಂಭವಿಸದು ಮಗಳೇ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಸಂತೋಷವಾಗಿ ರಕ್ಷಣಾ ಕರ್ತನಾಗಿರುವ ದೇವರನ್ನು ಕೊಂಡಾಟ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ, ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ, ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಬಾಧೆ ನಿನ್ನ ಗುಡಾರದ ಬಳಿ ಬಾರದು ಮಗನೇ, ಕೇಳೇನು ನಿನಗಿಂದು ಸಂಭವಿಸದು ಮಗಳೇ. ಲಲ ಲಾಲ ಲಲ ಲಲ ಲಾಲ ಲಲ ಲಲ ಲಾಲ ಲಲ 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 ಲಾಲ ಲಲ ಲಲ ಲಾಲ ಲಲ ಲಲ ಲಾಲ ಲಲ ಲಲ. ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪಡುವ ಪ್ರಯಾಸ ಒಂದು ದಿನಕ್ಕೂ ಸದಾ ವ್ಯರ್ಥವಾಗುವುದಿಲ್ಲ. ಕರ್ತನಲ್ಲಿ ನೀನು ಪಡುವ ಸಂತೋಷ ಅದು ಪರಲೋಕದಲ್ಲಿ ಸಂತೋಷ ಉಂಟು ಮಾಡುತ್ತದೆ. ಎಲ್ಲ ದುಃಖವನ್ನ, ಎಲ್ಲ ಚಿಂತೆಗಳನ್ನ ನಿನ್ನಿಂದ ದೂರ ಮಾಡಿ ಸ್ವಲ್ಪ ಸಮಯಗಳ ಕಾಲ ಇರುವ ಸ್ಥಳಗಳಲ್ಲೇ ಕರಗಳನ್ನು ತಟ್ಟಿ ದೇವರನ್ನು ನಾವು ಕೊಂಡಾಟ ಮಾಡಿ ಆತನ ನಾಮವನ್ನು ಘನಪಡಿಸೋಣ. ಆತನ ರಕ್ತದಲ್ಲಿ ಜಯ ಉಂಟು, ಆತನ ನಾಮದಲ್ಲಿ ಜಯ ಉಂಟು, ಆತನ ಆತ್ಮನಲ್ಲಿ ಬಲ ಉಂಟು. ನಮಗೆ ಕೊಡಲ್ಪಟ್ಟಂತ ಆ ಪರಿಶುದ್ಧಾತ್ಮನು ನಮಗೆ ಬಲವಾದ ಆಶ್ರಯವಾಗಿದ್ದುಕೊಂಡು ಆತನ ಸಮ್ಮುಖದಲ್ಲಿ ನಮ್ಮನ್ನು ನಡೆಸುತ್ತಾ ಇರುವಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸದಾ ಆತನನ್ನೇ ಘನಪಡಿಸೋಣ. ಥ್ಯಾಂಕ್ ಯು ಲಾರ್ಡ್. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ, ಕರ್ತನಲ್ಲಿ
ನನ್ನ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ಎಲುಡಾಗಿ ದುಡಿಯೋಣ ದುಡಿಯೋಣ, ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಪಾದೆ ನಿನ್ನ ಗೂಡಾರದ ಬಳಿಬಾರದು ಮಗನೇ, ಕೇಳೇನು ನಿನಗಿಂದು ಸಂಭವಿಸದು ಮಗಳೇ. ಲಲಲಾ 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 ಲಲಲಾ. ಆಮೆನ್ ಆಮೆನ್. ಥ್ಯಾಂಕ್ ಯು ಜೀಸಸ್. ಈ ಲೋಕದಲ್ಲಿ ಸ್ವಲ್ಪ ಕಾಲ ಮಾತ್ರವೇ ನಾವು ಇರುವಂತವರಾಗಿದ್ದೇವೆ. ಇದು ನಾವು ಇರುವಂತ ಒಂದು ಪ್ರವಾಸದ ಮನೆ. ನಿಜವಾಗಲೂ ಅಲ್ಲಿರುವುದು ನಮ್ಮ ಮನೆ. ಆ ಮನೆಗೆ ನಾವು ಪ್ರವೇಶ ಮಾಡಬೇಕಂದ್ರೆ ಸಂತೋಷವಾಗಿ ನಾವು ಸ್ತುತಿಸಿ ಕೊಂಡಾಟ ಮಾಡೋಣ. ಪರಲೋಕದಲ್ಲಿ ಸ್ತುತಿ, ಆರಾಧನೆ, ಸ್ತೋತ್ರಗಳು ಮಾತ್ರ ಇರ್ತವೆ. ಸಂತೋಷ ಪಡ್ರಿ, ಆರಾಧಿಸ್ರಿ. ಥ್ಯಾಂಕ್ ಯು. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ, ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಬಾದೆ ನಿನ್ನ ಕೂಡಾರದ ಬಳಿಬಾರದು ಮಗನೇ, ಕೇಳೇನು ನಿನಗಿಂದು ಸಂಭವಿಸದು ಮಗಳೇ. ಆಮೆನ್ ಆಮೆನ್. ಬಾದೆ ನಿನ್ನ ಕೂಡಾರದ ಬಳಿಬಾರದು ಮಗನೇ, ಕೇಳೇನು ನಿನಗಿಂದು ಸಂಭವಿಸದು ಮಗಳೇ. ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್. ಉನ್ನತವಾದ ಕರ್ತನನ್ನು ಆಶ್ರಯಿಸಿರುವೇನೇ. ಆಮೆನ್ ಆಮೆನ್. ಉನ್ನತವಾದ ಕರ್ತನನ್ನು ಆಶ್ರಯಿಸಿರುವೇನೇ, ಆತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ. ಆತನನ್ನೇ ಮೊರೆ ಹೋಗಿ ಸ್ಥಿತನಾಗಿರುವೆ. ಅದೇ ನಿನ್ನ ಗೂಡಾರದ ಬಳಿಬಾರದು ಮಗನೇ, ಕೇಳೇನು ನಿನಗಿಂದು ಸಂಭವಿಸದು ಮಗನೇ. ಲಲಲಾ 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 ಲಲಲಾ. ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಬಾಧೆ ನಿನ್ನ ಕೂಡಾರದ ಬಳಿಬಾರದು ಮಗನೇ, ಕೇಳೇನು ನಿನಗಿಂದು ಸಂಭವಿಸದು ಮಗಳೇ. ಲಲಲಾ 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 ಲಲಲಾ
la 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 la. Amen, hallelujah, amen, hallelujah, amen, 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 hallelujah, amen, hallelujah, amen, hallelujah, amen, amen, hallelujah, 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 amen. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತ್ಮೀಯ ದೇವಜನರೇ, ದೇವಾದಿ ದೇವನು ಆತನ ಮಹಿಮೆಯ ಪ್ರಸನ್ನತೆಯೊಟ್ಟಿಗೆ ನಮ್ಮ ಮಧ್ಯದಲ್ಲಿ ಆವರಿಸಿರುವುದಕ್ಕಾಗಿ ಆತನಿಗೆ ವಂದನೆ ಸಲ್ಲಿಸುತ್ತಾ ನಾವೆಲ್ಲರೂ ಹೃದಯಗಳನ್ನು ತೆರೆದು ದೇವಾದಿ ದೇವನಿಗೆ ಮನಸ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಆರಾಧಿಸುವಂತವರಾಗೋಣ. ಆತನೊಬ್ಬನೇ ಆರಾಧನೆಯ ನಾಯಕನು, ಆತನೊಬ್ಬನೇ ಸರ್ವಶಕ್ತನಾಗಿರುವ ದೇವರು, ಆತನೊಬ್ಬನೇ ನಮ್ಮನ್ನ ಹೆತ್ತ ತಂದೆ ತಾಯಿಗಳಿಗೆ ತಿಳಿಸದ ಮಿಗಿಲಾಗಿ ನಮ್ಮನ್ನ ಕಾಪಾಡುವ ನಂಬಿಗಸ್ತನಾಗಿರುವ ದೇವರಿಗೆ ಓ ಥ್ಯಾಂಕ್ ಯು, ವಿ ವರ್ಷಿಪ್ ಲಾರ್ಡ್, ಥ್ಯಾಂಕ್ ಯು, ವಿ ವರ್ಷಿಪ್ ಲಾರ್ಡ್. ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ. ಎಲ್ಲರೂ ಸದಾ ಮನ ತುಂಬಿದವರಾಗಿ ಭಯಭಕ್ತಿಯಿಂದ ನಾವು ಆತನನ್ನೇ ದೃಷ್ಟಿಸಿ ಆರಾಧಿಸೋಣ. ಓ ಹಲ್ಲೆಲೂಯಾ. Thank you Jesus, thank you Jesus, thank you Jesus, thank you Jesus, Lord, hallelujah. Oh devane, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. Hallelujah, 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 hallelujah. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ದೇವನೇ, ನೀನೆಷ್ಟು ನಂಬಿಗಸ್ತನು ಸ್ವಾಮಿ. ಒಂದು ದಿನವೂ ಸದಾ ನಮ್ಮನ್ನ ಕೈ ಬಿಡದೆ ತೊರೆಯದೆ ದೇವರೇ, ನಿನ್ನ ದೈವ ವಚನವು ನಮ್ಮ ಜೀವಿತದಲ್ಲಿ ಅನುದಿನವೂ ಸದಾ ಬಲಪಡಿಸಿ ನಮ್ಮನ್ನ ದೃಢಪಡಿಸಿ ನಮ್ಮನ್ನ ನಿನ್ನ ರೆಕ್ಕೆಯಲ್ಲಿ ಹುದುಗಿಸಿಕೊಂಡು ಕಾಪಾಡಿದಕ್ಕಾಗಿ ಆತನಿಗೆ ಮನ ತುಂಬಿ ಆತನನ್ನು ಆರಾಧಿಸುವಂತವರಾಗೋಣ. ಓ ಜೀಸಸ್, ವಿ ವರ್ಷಿಪ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಾನು ನಂಬಿದಾತನೇ, ನೀನೆ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸಿದಾತನೇ, ನಂಬಿಗಸ್ತನೇ, ಓ ನಂಬಿಗಸ್ತನೇ, ನಂಬಿಗಸ್ತನೇ, ಓ ನಂಬಿಗಸ್ತನೇ. ನಾನು ನಂಬಿದಾತನೇ, ನೀನೆ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ,
ನಿನ್ನ ಹೊರತು ದೇವರಿಲ್ಲ, ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಎಲ್ಲರೂ ಸ್ತೋತ್ರ, ನಿಮಗೆ ಸ್ತೋತ್ರ. ಕೃಪೆಯಲ್ಲಿ ಐಶ್ವರ್ಯವಂತನೇ, ಕೃಪಾಪೂರ್ಣನಾಗಿರುವ ದೇವರೇ, ಒಂದು ದಿನವೂ ಸದಾ ನನ್ನನ್ನು ಮರೆಯದ ಹಾಗೆ ದೇವರೇ ಕರ್ತನೆ, ನನ್ನ ಉಸಿರಾಟಕ್ಕೆ ದೇವರೇ ಕರ್ತನೆ ತಡೆ ಬರದ ಹಾಗೆ ನನ್ನ ಉಸಿರಲ್ಲಿ ಉಸಿರಾಗಿ ದೇವರೇ ನನಗೆ ಬೇಕಾದ ಎಲ್ಲ ದೈವಿಕವಾದ ಆರೋಗ್ಯವನ್ನು ನೀನು ಅನುಗ್ರಹಿಸಿ ಬಲಪಡಿಸಿದ ಕೃಪಾಪೂರ್ಣನೆ ದೇವರೇ, ನಿನ್ನ ನಂಬಿಗಸ್ತನು ಮಾತ್ರವಲ್ಲ, ಇಮ್ಮಾನುವೇಲನಾಗಿರುವ ದೇವರು, ಯಾವಾಗಲೂ ನನ್ನ ಸಂಗಡ ಇದ್ದು ನನ್ನನ್ನು ಬಲಪಡಿಸಿದ ದೇವರೇ, ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ. ಎಲ್ಲರೂ ಏಕ ಮನಸ್ಸಿನಿಂದ ನನ್ನೊಟ್ಟಿಗೆ ನೀವೆಲ್ಲರೂ ಸದಾ ದೇವರನ್ನು ಆರಾಧಿಸಿರಿ. ಓ ಥ್ಯಾಂಕ್ ಯು ಜೀಸಸ್. ಓ ಕೃಪಾಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ, ಕೃಪಾಪೂರ್ಣನೇ. ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಹಾಲೆಲೂಯಾ 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 ಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ, ನನಗ್ಯಾವ ಭಯವಿಲ್ಲ. ಆತ್ಮೀಯ ದೇವಜನರೇ, ನಾವು ಆರಾಧಿಸುವಂತಹ ದೇವನು, ಆತನು ಪುನರುತ್ಥಾನ ಹೊಂದಿ ಮರಣವನ್ನ ಜಯಿಸಿ ಈಗಲೂ ಸದಾ ತಂದೆಯ ಬಲಗಡೆಯಲ್ಲಿ ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿರುವಂತ ಯೇಸಯ್ಯನನ್ನ ಹೃದಯ ತುಂಬಿ ನಾವು ಆತನನ್ನೇ ಆರಾಧಿಸೋಣ. ಆತನ ಸುಂದರವಾದ ಮುಖವನ್ನು ದೃಷ್ಟಿಸಿ, ಏಸಪ್ಪ ನಿನಗೆ ಮಹಿಮೆ, ನಮಗೆ ನವ ಜೀವವನ್ನು ಕೊಡುವುದಕ್ಕಾಗಿ, ಮರಣದಿಂದ ತಪ್ಪಿಸಿ ಕಾಪಾಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬಂದ ದೇವರು ಎಂಬುದಾಗಿ ಹೃದಯ ತುಂಬಿ ಆತನನ್ನು ಆರಾಧಿಸೋಣ. ಆರಾಧಿಸೋಣ ದೇವ ಮಕ್ಕಳೇ. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಆತನನ್ನ ಘನಪಡಿಸೋಣ. ಓ ಥ್ಯಾಂಕ್ ಯು ಜೀಸಸ್. ಮರಣ ಜಯಿಸಿದಾತನೇ, ಜೀವಲೋಕದ ರಸನೆ, ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೆ. ಜಯಿಸಿದಾತನೇ, ಮರಣ ಜಯಿಸಿದಾತನೇ, ಜಯಿಸಿದಾತನೇ, ಮರಣ ಜಯಿಸಿದಾತನೇ, ಮರಣ ಜಯಿಸಿದಾತನೇ, ಜೀವಲೋಕದ ರಸನೆ, ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೆ. ಹಾಲೆಲೂಯಾ ಹಾಲೆಲೂಯಾ. ಎಲ್ಲರೂ ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ
ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗಿಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ. ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸೇವಕರುಗಳಿಗಾಗಿ, ಸೇವೆಗಳಿಗಾಗಿ, ಕುಟುಂಬಗಳಿಗಾಗಿ, ಅವರ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ ಕರ್ತನೆ, ಎಲ್ಲ ಸಭೆಗಳು ತೆರೆಯಲ್ಪಡುವ ಹಾಗೆ ನೀನು ಸಹಾಯ ಮಾಡಿದಿ. ಅನೇಕ ತಿಂಗಳುಗಳಿಂದ ಇದ್ದಂಥ ಕರ್ತನೆಯ ಬಂಧನಗಳನ್ನು ನೀನು ಮುರಿದು ಕರ್ತನೆ ಸಂತೋಷವಾಗಿ ಆರಾಧಿಸುವಂತೆ, ಸಭೆಗಳು ತೆರೆಯಲ್ಪಡಲಿಕ್ಕಾಗುವಂತೆ ನೀನು ಮಾಡಿದಂಥ ಈ ಉಪಕಾರವನ್ನು ನೆನೆಸಿ ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಕರ್ತನೆ ಡಿನಾಮಿನೇಷನ್ಗಾಗಿ, ಎಲ್ಲ ಸೇವೆಗಳಿಗಾಗಿ, ಸಭಾಪಾಲಕರುಗಳಿಗಾಗಿ, ಕುಟುಂಬಗಳಿಗಾಗಿ ನಾನು ವಂದನೆ ಸಲ್ಲಿಸುತ್ತೇನೆ. ಪ್ರತಿಯೊಂದು ಆರಾಧನೆಗಳಲ್ಲಿ ನಿನ್ನ ನಾಮ ಮಹಿಮೆ ಹೊಂದಲಿ. ಪರಿಶುದ್ಧಾತ್ಮ ದೇವರೇ, ನಿನ್ನ ಬೆಂಕಿಯಲ್ಲಿ ಕರ್ತನೆ ಸ್ವಾಮಿ ನಿನ್ನ ಮಕ್ಕಳನ್ನ ಮರೆಮಾಚಿ ನಡೆಸುವಂಥವನಾಗು. ದೇವಾದಿ ದೇವನಾಗಿರುವ ನೀನು ತಾನೇ ಕರ್ತನೆ ಸ್ವಾಮಿ ದೇವರೇ, ನಿನ್ನ ಕಲ್ವಾರಿ ರಕ್ತದಲ್ಲಿ ಸಭೆಗಳು ಕರ್ತನೆ ಸ್ವಾಮಿ ಮರೆಯಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇನೆ. ಸೇವಕರ ಅಗತ್ಯತೆಗಳು ಕರ್ತನೆ ಸಂಧಿಸಲ್ಪಡಲಿ, ಅವರ ಕುಟುಂಬದ ಕರ್ತನೆ ಅಗತ್ಯತೆಗಳು ಸಂಧಿಸಲ್ಪಡಲಿ. ದೇವರೇ ಕರ್ತನೆ, ಅವರ ಸೇವೆಯ ವಿರುದ್ಧವಾಗಿ ನಿಂತುಕೊಳ್ಳುವ ಎಲ್ಲ ಮನುಷ್ಯ ದೇವರೇ, ಎಲ್ಲ ಪಾತಾಳ, ಎಲ್ಲ ಮಾಂಸದ, ಎಲ್ಲ ವಾಯುಮಂಡಲದ ಶಕ್ತಿಗಳನ್ನು ನಜರೇತಿನ ಯೇಸುವಿನ ನಾಮದ ಬಲದಿಂದಲೂ, ರಕ್ತದ ಬಲದಿಂದಲೂ, ವಾಕ್ಯದ ಬಲದಿಂದಲೂ ನಾನು ಕರ್ತನೆ ಸ್ವಾಮಿ ಈ ಸಂದರ್ಭದಲ್ಲಿ ಮುರಿದು ನಿನ್ನ ಕೈನಲ್ಲಿ ಕೊಡ್ತಾ ಇದ್ದೇನೆ. ನೀನ್ ತಾನೇ ಕರ್ತನೆ ಸಭೆಗಳಿಗೆ ಸಿರಿಸಾಗಿದೆ ಸ್ವಾಮಿ ದೇವರೇ. ನಿನ್ನ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ. ಪಾತಾಳದ ಲೋಕದ ಬಲವು ಅದನ್ನು ಸೋಲಿಸುವುದಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳಿದ ದೇವರೇ, ಯೇಸುವಿನ ನಾಮದಲ್ಲಿ ಶುಭವಾರ್ತೆಯ ವಿರುದ್ಧವಾಗಿ, ಸೇವೆಯ ವಿರುದ್ಧವಾಗಿ, ಸೇವಕರ ಕುಟುಂಬಗಳ ವಿರುದ್ಧವಾಗಿ ದೇವರೇ ಕರ್ತನೆ, ಸೇವಕರ ಮಕ್ಕಳ ವಿರುದ್ಧವಾಗಿ ನಿಂತುಕೊಳ್ಳುವ ಎಲ್ಲ ಪಾತಾಳದ ಶಕ್ತಿಗಳು ಯೇಸುವಿನ ರಕ್ತದಲ್ಲಿ ಲಯವಾಗಿ ಹೋಗಲಿ. ಓ ರಬನ ಶತುರಲರ ಮಾಂದಿರ ಚಂದಿರ ದಿಕ್ಕರಲರ ಮಾಂದಿರಲರಬ ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ, ಎಲ್ಲ ಸಭೆಗಳಲ್ಲಿ ಉಜ್ಜೀವನ ಉಂಟಾಗಲಿ. ಎಲ್ಲ ಸಭೆಗಳಲ್ಲಿ ಕರ್ತನೆ ಅದ್ಭುತಗಳು ನಡೆಯಲಿ, ರೋಗ ಸೌಖ್ಯ ಉಂಟಾಗಲಿ, ಅನೇಕ ವಿಸ್ಮಯಗಳು ನಡೆಯಲಿ, ಬಂಧನಗಳು ಕರ್ತನೆ ಮುರಿಯಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ರಾಜ ದೇವರೇ, ನಮ್ಮ ನಾಡನ್ನ ನೀನು ರಕ್ಷಿಸುವುದೇವ್ರೆ, ನಮ್ಮ ಜನರನ್ನ ನೀನು ರಕ್ಷಿಸುವುದೇವ್ರೆ. ಈ ನಾಡಿನಲ್ಲಿ ಜೀವಿಸುತ್ತಿರುವ ಎಲ್ಲ ಮಾನವರ ಮೇಲೆ ನಿಮ್ಮ ದೈವಿಕವಾದ ಹಸ್ತ ಚಲಿಸಲಿ. ಒಂದೊಂದು ಕುಟುಂಬದಲ್ಲಿ ಸುಧಾ ನಿನ್ನ ದೈವ ಪ್ರಸನ್ನತೆ ಈಗಲೇ ಪ್ರವೇಶ ಮಾಡಲಿ ಸ್ವಾಮಿ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸುತ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮಧುರವಾದ ಪ್ರಸನ್ನತೆ ಹೀಗೆ ಮುಂದುವರಿಯುತ್ತಿರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸದಾ ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದಕ್ಕಿಂತ ಮೊದಲೇ ದೇವಾದಿ ದೇವನ ಸನ್ನಿಧಾನದಲ್ಲಿ ಆತ್ಮೀಯ ದೇವಚಂದ್ರೆ ಕೆಲವೊಂದು ಪ್ರಕಟಣೆಗಳನ್ನು ನಾವು ಕೇಳುವಂಥವ್ರು ಆಗೋಣ. ಪಾಸ್ಟರ್ ನವೀನ್ ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಿದಿರಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ರಾಮಯ್ಯ ಹಾಸ್ಪಿಟಲ್ನಲ್ಲಿ ಅವರು ಸಾವು ಬದುಕಿನ ಮಧ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ಅವರ ದೇಹದಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ಎಂಬುದಾಗಿ ಡಾಕ್ಟರ್ ಅವರು ತಿಳಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಎಷ್ಟೋ ಮಹಿಮೆಯನ್ನು ಸಲ್ಲಿಸುತ್ತೇನೆ. ಮತ್ತೆ ಅಂಥ ಸೇವಕರುಗಳು ಯಾವುದೇ ವಿಧವಾದಂಥ ಆಕ್ಸಿಡೆಂಟ್ಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದ ರೀತಿಯಲ್ಲಿ ದೇವದೂತರ ಕಾವಲನ್ನು ನಮ್ಮ ಸೇವಕರ ಸುತ್ತಲೂ ಇಟ್ಟು ಕಾಪಾಡಬೇಕೆಂಬುದಾಗಿ ಅನುದಿನವೂ ಸದಾ ಕರ್ನಾಟಕ ರಾಜ್ಯದಲ್ಲಿರುವಂಥ, ದೇಶದಲ್ಲಿರುವಂಥ, ವಿಶ್ವದಲ್ಲಿರುವಂಥ ಎಲ್ಲ ಸೇವಕರುಗಳಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲದೆ ದೇವನಾಮಕ್ಕೆ ಮಹಿಮುಂಟಾಗಲಿ. ಅನೇಕ ಬಿಸ್ನೆಸ್ ಮ್ಯಾನ್ಗಳಿಗಾಗಿ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ರಿ. ಅನೇಕರ ಬಿಸ್ನೆಸ್ಗಳು ಸ್ಟಾಪ್ ಆಗಿದ್ದಂಥ ಆ ಬಿಸ್ನೆಸ್ಗಳು ಮತ್ತೆ ಪ್ರಾರಂಭವಾಗಿದೆ. ಮತ್ತೆ ತಿರುಗಿ ಆ ಹಂತಕ್ಕೆ ಬಂದು ದೇವರ ಕೃಪೆಗೆ ಆ ಬಿಸ್ನೆಸ್ ಮ್ಯಾನ್ಗಳೆಲ್ಲರೂ ಸದಾ ಪಾತ್ರರಾಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಮತ್ತೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಶಾಲೆಗಳು, ಕಾಲೇಜ್ಗಳು ಪ್ರಾರಂಭವಾಗ್ತಿರುವಂಥ ಈ ಸಂದರ್ಭದಲ್ಲಿ
ಮುದ್ದಾದ ಮಕ್ಕಳ ಅವರ ವಿದ್ಯಾಭ್ಯಾಸಕ್ಕಾಗಿ, ಅವರ ಆರೋಗ್ಯಕ್ಕೋಸ್ಕರವಾಗಿ ಅವರು ಹೋಗೋಣ ಬರೋಣಗಳಲ್ಲಿ ದೇವದೂತರು ಅವರಿಗೆ ಕಾವಲಿದ್ದು ಮಕ್ಕಳನ್ನು ಕಾದು ಕಾಪಾಡಬೇಕೆಂಬುದಾಗಿ ಪ್ರತ್ಯೇಕವಾಗಿ ಆ ಮಕ್ಕಳ ವಿದ್ಯಾಭ್ಯಾಸವನ್ನ ಈಗಾಗಲೇ 6-7 ತಿಂಗಳುಗಳ ಕಾಲ ಅವರು ಮನೆಯಲ್ಲಿದ್ದಾರೆ. ಒಂದು ವೇಳೆ ದೇವರ ಚಿತ್ತ ಇರುವುದಾದರೆ ಈ ಮುಂದಿನ ತಿಂಗಳಿನಿಂದ ಪ್ರಾರಂಭವಾಗುವಂತಹ ಶಾಲೆಗಳನ್ನು ದೇವರು ತನ್ನ ರಕ್ತದಲ್ಲಿ ಕವರ್ ಮಾಡಿ ಆ ಶಾಲಾ ಮಕ್ಕಳಿಗೆ ಬೇಕಾದಂಥ ಎಲ್ಲ ವಿಧವಾದ ದೈವಿಕವಾದ ಜ್ಞಾನ, ವಿಶೇಷವಾದ ಬಲದಿಂದ ತುಂಬಿಸಲಿ ಎಂಬುದಾಗಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್, ಆಮೆನ್. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಇಂಥ ಒಂದು ಪರಿಶುದ್ಧವಾದಂಥ ಆರಾಧನೆಗೆ ನಾವೆಲ್ಲರೂ ಸದಾ ಸಂತೋಷಪೂರ್ವಕವಾಗಿ ಆ ಪರಿಶುದ್ಧನನ್ನು ಆರಾಧಿಸುವಂತೆ ಕೃಪೆ ಮಾಡಿದ ದೇವರಿಗೆ ಮನಸ್ಪೂರ್ವಕವಾಗಿ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ದೇವರ ವಾಕ್ಯಕ್ಕಾಗಿ ನಾವು ಸಿದ್ಧರಾಗೋಣ. ಆತ್ಮೀಯ ದೇವಚಂದ್ರೆ, ಪರಿಶುದ್ಧಾತ್ಮ ದೇವರು ತಾನೇ ಇವತ್ತು ನಿಮ್ಮ ಮನಕಣ್ಣುಗಳನ್ನು ತೆರೆಯುವುದರ ಮೂಲಕವಾಗಿ ಖಂಡಿತವಾಗಿಯೂ ಈ ಸಂದೇಶ ಮುಗಿಯುವ ತನಕ ಯಥಾರ್ಥತೆಯಿಂದ, ಭಯಭಕ್ತಿಯಿಂದ ದೇವರು ನನ್ನನ್ನು ನೋಡುತ್ತಾ ಇದ್ದಾನೆ ಎನ್ನುವಂಥ ಒಂದು ನಂಬಿಕೆಯಿಂದ ಈ ಸಂದೇಶದ ಕೊನೆಯ ಭಾಗದ ತನಕ, ಅಂತ್ಯ ಆಶೀರ್ವಾದದ ತನಕ ನೀವು ಕಾದಿದ್ದು ಕುಳಿತು ಕೇಳುವುದಾದರೆ ನೀವು ಇದ್ದ ಹಾಗೆ ದೇವರು ನಿಮ್ಮನ್ನು ಇಡೋದಿಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಬಂಧನಗಳನ್ನು, ತಡೆಗಳನ್ನು ಹೊಡೆದು ಹಾಕುವುದು ಮಾತ್ರವಲ್ಲ, ನೀವು ಆತನಿಗೋಸ್ಕರವಾಗಿ ಪ್ರಕಾಶಿಸಲಿಕ್ಕಾಗುವಂತೆ ದೇವರು ಸಹಾಯ ಮಾಡುವಂತವನಾಗಿದ್ದ. ಆತ್ಮೀಯ ದೇವಚಂದ್ರೆ, ಇವತ್ತಿನ ಸಂದೇಶದ ಸಾರಾಂಶ ಇದಾಗಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಾನು ಆರಾಧಿಸುವಂಥ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ದಹಿಸುವ ಅಗ್ನಿಯಾಗಿದ್ದಾನೆ. ಮತ್ತೊಂದು ಆವೃತ್ತಿ ಕೇಳ್ರಿ, ನಾನು ನೀನು ಆರಾಧಿಸುವಂಥ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಡುವಂಥ ಒಂದು ವಿಶೇಷವಾದ ವರಗಳನ್ನು ನಾವು ನೆನೆಸುವಾಗ ಪ್ರೀತಿಯ ವರಗಳನ್ನು ಆತನು ಕೊಡ್ತಾನೆ, ನಂಬಿಕೆಯ ವರವನ್ನು ಕೊಡ್ತಾನೆ, ಆತನ ಸನ್ನಿಧಾನದಲ್ಲಿ ಜೀವಿಸುವಂಥ ಒಂದು ವರವನ್ನು ಕೊಡ್ತಾನೆ, ಶಾಂತಿಯುತವಾದಂಥ ವರಗಳನ್ನು ಕೊಡುತ್ತಾನೆ. ಅದಕ್ಕಿಂತ ಮಿಗಿಲಾಗಿ ದೇವ ಸಮಕ್ಷಮದಲ್ಲಿ ಪ್ರತಿಯೊಬ್ಬ ದೇವ ಮಕ್ಕಳಿಗೆ ಕೊಡುವಂಥ ಒಂದು ಶ್ರೇಷ್ಠವಾದಂಥ ಒಂದು ಗಿಫ್ಟ್ ಏನೆಂಬುದಾಗಿ ನೆನೆಸುವಾಗ ದೇವನಾಮಕ್ಕೆ ಮಹಿಮುಂಟಾಗಲಿ. ಪ್ರತಿಯೊಬ್ಬರು ಸದಾ ಆತನಿಗೋಸ್ಕರವಾಗಿ ಪ್ರಜ್ವಲಿಸಬೇಕು. ಆತನಿಗಾಗಿ ನಾವು ಯಾವಾಗಲೂ ಸದಾ ಬೆಂಕಿಯಾದಂಥ ಉಪಾಧಿಯಲ್ಲಿ, ಧಗಧಗಿಸುವ ಉರಿಯ ಉಪಾಧಿಯಲ್ಲಿ ಇರಬೇಕೆಂಬುದಾಗಿ. ಯಾಕೆಂದ್ರೆ ದೇವರ ಸನ್ನಿಧಾನದಲ್ಲಿ ದೇವರ ವಚನ ಸ್ಪಷ್ಟಪಡಿಸ್ತದೆ. ಆತ್ಮೀಯ ದೇವಚಂದ್ರೆ, ಈ ಕಡೆ ಕಾಲದಲ್ಲಿ ನಾನು ದೂತರನ್ನ ಗಾಳಿಯನ್ನಾಗಿಯೂ ನನ್ನ ಸೇವಕರುಗಳನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ನಾನು ಮಾರ್ಪಡಿಸುವ ದೇವರೆಂಬುದಾಗಿ ಪ್ರಮಾಣ ಮಾಡಿರುವಂಥ ದೇವರೇ ದೇವನಾಮಕ್ಕೆ ಸ್ತೋತ್ರವಾಗಲಿ. ಆತನು ದಹಿಸುವ ಅಗ್ನಿಯಾಗಿದ್ದಾನೆ, ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ದೇವರ ವಾಗ್ದಾನ ವಚನದಲ್ಲಿ ನಾವು ನೋಡುವಾಗ ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯದ 29ನೇ ವಚನ ಸ್ಪಷ್ಟಪಡಿಸುತ್ತದೆ, ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಆ ಪರಲೋಕವೆಲ್ಲವೂ ಸದಾ ಅದು ಆತ್ಮನಿಂದ ದಹಿಸುತ್ತಿರುವಂತ ಒಂದು ಅಗ್ನಿ. ಆ ದೇವರು ಪರಲೋಕದಲ್ಲಿ ಆತನು ಸಿಂಹಾಸನದ ಮುಂಭಾಗದಲ್ಲಿ ಕುಳಿತು ಆರಾಧನೆ ಮಾಡ್ತಿರುವಂತ ಕೆರೂಬಿಯರು, ಶರಾಬಿಯರು, ಪರಿಶುದ್ಧ ದೇವದೂತರು, ದೇವರಿಗೆ ಸ್ತೋತ್ರವಾಗಲಿ, ಆ ದಹಿಸುವ ಅಗ್ನಿಯನ್ನೇ ಆರಾಧಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಚಂದ್ರೆ, ನಾವೆಷ್ಟೋ ಭಕ್ತಿಯಿಂದಲೂ ಭಯದಿಂದಲೂ ಕೃತಜ್ಞತೆ ಉಳ್ಳವರಾಗಿ ನಮ್ಮ ದೇವರನ್ನ ಆರಾಧಿಸಬೇಕು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಬೈಬಲ್ ಸ್ಪಷ್ಟಪಡಿಸದೆ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 49ನೇ ವಚನದಲ್ಲಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ಕಾಲಘಟ್ಟಗಳಲ್ಲಿ ಆತನು ತನ್ನ ಬಾಯಿಂದ ನುಡಿದ ಮಾತು ಏನೆಂಬುದಾಗಿ ಗಮನಿಸುವಾಗ
12ನೇ ಅಧ್ಯಾಯದ 49ನೇ ವಚನ, ಲೂಕನ ಬರೆದ ಸುವಾರ್ತೆ, ನಾನು ಬೆಂಕಿಯನ್ನು ಭೂಮಿಯಲ್ಲಿ ಹಾಕುವುದಕ್ಕೆ ನಾನು ಬಂದೆನೆ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಚನದಲ್ಲಿ ನಾವು ನೋಡುತ್ತೇವೆ, ಯೆರೆಮೀಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 14ನೇ ವಚನವನ್ನು ನೋಡುವಂತ ಸಂದರ್ಭದಲ್ಲಿ ಭಕ್ತನಾದಂತ ಯೆರೆಮೀಯನು ಇದನ್ನು ಸ್ಪಷ್ಟಪಡಿಸುತ್ತಾನೆ. ಕೇಳಿಕೊಳ್ಳೋಣ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನೆಂಬ ದೇವರು ಇಂತೆನ್ನುತ್ತಾನೆ, ನೀವು ಹೀಗೆ ಅಂದುಕೊಂಡದ್ದರಿಂದ ಆಹಾ, ನಾನು ಪ್ರವಾದಿಯ ಬಾಯಲ್ಲಿ ನನ್ನ ಮಾತುಗಳನ್ನು ಬೆಂಕಿಯಾಗಿಟ್ಟಿದ್ದೇನೆ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಪ್ರವಾದಿಗಳ ಬಾಯಲ್ಲಿ ಆತನು ಬೆಂಕಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ 20ನೇ ಅಧ್ಯಾಯದ 9ನೇ ವಚನವನ್ನು ನೋಡುವಂತ ಸಂದರ್ಭದಲ್ಲಿ ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಯೆರೆಮೀಯನು ಈ ರೀತಿಯಾಗಿ ಪ್ರಲಾಪಿಸುತ್ತಾನೆ, ನಾನು ಯೆಹೋವನ ವಿಷಯವನ್ನು ಪ್ರಕಟಿಸೆನು, ಆತನ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ಆತ್ಮೀಯ ದೇವಚಂದ್ರೆ, ನಾವು ಆರಾಧಿಸುವ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಆತನ ವಾಕ್ಯಗಳು ಬೆಂಕಿಯಾಗಿದೆ. ಆತನ ಬಾಯಿಯಿಂದ ಹೊರಡುವಂತ ಪ್ರತಿಯೊಂದು ಮಾತುಗಳು ಅಗ್ನಿ ಪ್ರಕಾರಗಳಾಗಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದ್ರೆ ನೀವು ನಿಮ್ಮ ಕೈನಲ್ಲಿ ಇಳಿದಿರುವಂತ ಒಂದೊಂದು ಆ ಬೈಬಲಿನ ವಾಕ್ಯಗಳು ದೇವರು ನುಡಿದಂಥ ವಾಕ್ಯಗಳು, ದೇವರು ನುಡಿದಂಥ ಪ್ರವಾದನೆಗಳು, ದೇವರು ನುಡಿದಂಥ ನಿಬಂಧನೆಗಳು, ದೇವರು ನುಡಿದಂಥ ಒಡಂಬಡಿಕೆ, ದೇವರು ಮಾತನಾಡಿದಂಥ ಆ ಮಾತನ್ನ ಮೀರಿ ಯಾವ ಶತ್ರು ಸದಾ ನಿಮ್ಮ ಕುಟುಂಬಕ್ಕಾಗಲಿ, ನಿಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ಆಗಲಿ, ನಿನ್ನ ಮಕ್ಕಳ ವಿಷಯದಲ್ಲಾಗಲಿ, ನೀವು ಯಾವಾಗ ನೀವು ದೇವರನ್ನ ಮರೆತು ಈ ಲೋಕದ ಸಂಗತಿಗಳಲ್ಲಿ ಮಗ್ನರಾಗಿ ದೇವರ ನಾಮದ ಮಹಿಮೆಗೆ ಕುಂದು ತರಿತಿರೋ ಆ ಸಂದರ್ಭದಲ್ಲಿ ಮಾತ್ರ ಶತ್ರು ನಿಮ್ಮ ಒಳಗಡೆ ಬರೋದಕ್ಕೆ ಸಾಧ್ಯ. ಒಂದು ವೇಳೆ ದೇವರ ಮಗನಾಗಿರುವಂತ ನೀನು ಇವತ್ತು ತಿಳಿದುಕೊಳ್ಳಬೇಕಾದಂತ ಸಂಗತಿಯನ್ನು ಗೊತ್ತಾ? ನಾನು ಆರಾಧಿಸುವಂತ ಯೆಹೋವ ದೇವನು, ಆತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳು ಬೆಂಕಿಯಾಗಿಯೂ ಅಗ್ನಿಯಾಗಿಯೂ ಇದೆ. ಇಲ್ಲಿ ಯೆರೆಮೀಯನು ಸ್ಪಷ್ಟಪಡಿಸುತ್ತಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆತನ ಶುಭವಾರ್ತೆಯನ್ನ ನಾನು ಹೇಗೆ ಸಾರದೇ ಇರಲಿ, ಆತನ ಪ್ರೀತಿಯನ್ನ ನಾನು ಹೇಗೆ ಹೊಗಳದೇ ಇರಲಿ, ಒಂದು ವೇಳೆ ಆತನ ಶುಭವಾರ್ತೆಯನ್ನ, ಆತನ ವಾಕ್ಯವನ್ನ ಸಾರದೆ ಹೋದ್ರೆ, ದೇವನಾಮಕ್ಕೆ ಸ್ತೋತ್ರವಾಗಲಿ, ಆತನ ವಾಕ್ಯ ಬೆಂಕಿಯೋಪಾದಿಯಲ್ಲಿ ನನ್ನ ಎಲುಬುಗಳಲ್ಲಿ ಅದು ಪ್ರವೇಶ ಮಾಡಿ ನನ್ನ ಎದೆಯನ್ನು ನಡಗಿಸುತ್ತದೆ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ದೇವನಾಮಕ್ಕೆ ಸ್ತೋತ್ರ. ಅದಕ್ಕೆ ಕೀರ್ತನಗಾರನು 39ನೇ ಅಧ್ಯಾಯದಲ್ಲಿ 3ನೇ ವಚನವನ್ನು ನೋಡುವಾಗ, ನನ್ನ ಹೃದಯವು ಸಂತಾಪದಿಂದ ಉಕ್ಕಲು ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿ ನನ್ನ ಒಳಗಡೆ ಉರಿಯಿತು ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತುಗಳು ಸದಾ ಅವು ಬೆಂಕಿಯಾಗಿದೆ. ಆ ಬೆಂಕಿಯ ಮುಂಭಾಗದಲ್ಲಿ ಶತ್ರು ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಬೆಂಕಿಯ ಮುಂಭಾಗದಲ್ಲಿ ಶಾಪಗಳು ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಬೆಂಕಿಯ ಮುಂಭಾಗದಲ್ಲಿ ರೋಗಗಳು ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿಯೇ ತಿರುಗಿ ನಿಮಗೆ ನಾವು ಒತ್ತಾಯ ಪಡಿಸುತ್ತೇವೆ. ಪ್ರತಿಯೊಂದು ಆರಾಧನಾ ಸಮಯಗಳಲ್ಲಿಯೂ ಸೇವಕರುಗಳು ಅವರು ಕೂಗಿ ಹೇಳುತ್ತಾರೆ, ಪ್ರತಿದಿನವೂ ಸದಾ ವಾಕ್ಯವನ್ನ ಓದಿರಿ, ವಾಕ್ಯವನ್ನ ಧ್ಯಾನ ಮಾಡಿರಿ. ವಾಕ್ಯವಾಗಿರುವ ಆತನು ಬೆಂಕಿಯಾಗಿದ್ದಾನೆ, ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ಸ್ಪಷ್ಟಪಡಿಸದೆ 119ನೇ ಕೀರ್ತನೆ 9ನೇ ವಚನವನ್ನು ನೋಡುವಂತ ಸಂದರ್ಭದಲ್ಲಿ ದೇವರ ವಾಗ್ದಾನ ಹೇಳುತ್ತದೆ, ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನ ಯಾವುದರಿಂದ ಸರಿಪಡಿಸಿಕೊಳ್ಳುತ್ತಾನೆ, ಆತನ ವಾಕ್ಯವನ್ನ ಧ್ಯಾನಿಸಿ ನಡೆಯುವುದರಿಂದಲೇ ಆ ಯೌವನಸ್ಥನು ತನ್ನ ಜೀವಿತವನ್ನು ಸರಿಪಡಿಸಿಕೊಳ್ಳುತ್ತಾನೆ ಎಂಬುದಾಗಿ 119ನೇ ಅಧ್ಯಾಯದ 11ನೇ ವಚನವನ್ನು ನೋಡುವಂತ ಸಂದರ್ಭದಲ್ಲಿ ಭಕ್ತನಾದ ದಾವೀದನು ಇದೇ
ಪ್ರಕಾರವಾಗಿ ಹೇಳ್ತಾನೆ, ದೇನಾಕೆ ಸ್ತೋತ್ರವಾಗಲಿ, ನಿನ್ನ ನುಡಿಗಳನ್ನ ನನ್ನ ಎದೆಯಲ್ಲಿ ನಾನು ನಿಧಿಯಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಯಾವಾಗ ದೇವರ ವಾಕ್ಯ ನಮ್ಮ ಒಳಗಡೆ ಬರುತ್ತದೋ, ಯಾವಾಗ ದೇವರ ವಾಕ್ಯವನ್ನ ನಾವು ಉಚ್ಚರಿಸಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುತ್ತೇವೋ, ಆ ವಾಕ್ಯಗಳನ್ನು ಹಿಡಿದು ದೇವರ ಸಮ್ಮುಖದಲ್ಲಿ ಆ ವಾಗ್ದಾನಗಳನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡುತ್ತೇವೋ, ದೇನಾಕೆ ಸ್ತೋತ್ರವಾಗಲಿ, ಆ ವಾಕ್ಯ ಬೆಂಕಿಯಾಗಿದೆ. ಆ ವಾಕ್ಯವನ್ನು ನುಡಿಯುವಂತ ಆ ದೇವರು ದಹಿಸುವ ಅಗ್ನಿಯಾಗಿರುವುದರಿಂದ ದೇನಾಕೆ ಸ್ತೋತ್ರವಾಗಲಿ, ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಯಾವುದೇ ವಿಧವಾದ ತಡೆಗಳಿದ್ರೂ ಸದಾ ಆ ವಾಕ್ಯ, ಆ ಬೆಂಕಿ ಅದನ್ನು ದಹಿಸಿ ಬೆಳೀತದೆ. ಪ್ರೀತಿಯ ದೇವರ ಮಕ್ಕಳೇ, ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ಬೈಬಲ್ ಅನ್ನು ಧ್ಯಾನ ಮಾಡ್ರಿ, ಬಾಯ್ಪಾಠ ಮಾಡ್ರಿ, ಆ ವಾಕ್ಯಗಳನ್ನು ಅನುಸರಿಸಿ ನಡ್ರಿ. ಕಷ್ಟ ಕಾಲದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ, ವೇದನೆಗಳ ಸಮಯದಲ್ಲಿ, ಒಟ್ಟಿಯಾಗಿರುವಂತಹ ಸಂದರ್ಭದಲ್ಲಿ, ಒಬ್ಬಂಟಿಗರಾಗಿ ಅಲೆದಾಡುವ ಪರಿಸ್ಥಿತಿಗಳಲ್ಲಿ, ಸುತ್ತಮುತ್ತಲು ಸದಾ ಯಾರ ಆಶ್ರಯವೂ ಇಲ್ಲದೆ, ದಿಕ್ಕಿಲ್ಲದೆ ಅನಾಥನ ಅನುಭವದಲ್ಲಿ ನೀವು ಹೋಗುವಾಗ ದೇನಾಕೆ ಸ್ತೋತ್ರವಾಗಲಿ, ಈ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಇರುವುದಾದರೆ ಅವು ನಿನಗೆ ಚೈತನ್ಯಗೊಳಿಸ್ತದೆ. ಅದಕ್ಕೆ ಭಕ್ತನಾದ ದಾವೀದನು, ದೇನಾಕೆ ಸ್ತೋತ್ರವಾಗಲಿ, ಆತನು ತನ್ನ ಆತ್ಮಿಕತೆ ಬದುಕಿನಲ್ಲಿ ಆತನು ಅಷ್ಟೊಂದು ಬಲಿಷ್ಠನಾಗಿರುವುದಕ್ಕೆ ಕಾರಣ ಏನು ಗೊತ್ತಾ? ಅವನ ಸುತ್ತಮುತ್ತಲು ಯಾರು ಇರ್ತಾ ಇರಲಿಲ್ಲ. ಒಬ್ಬಂಟಿಗನಾಗಿ ಅಡವಿಯಲ್ಲಿ, ಗುಹೆಗಳಲ್ಲಿ ಅವನು ವೈಯಕ್ತಿಕವಾದಂತ ಬದುಕನ್ನು ನೆನೆಸುವಾಗ ಯಾವ ಸಹಾಯವೂ ಇಲ್ಲದೆ ಇದ್ದಂತ ವ್ಯಕ್ತಿ ತನ್ನನ್ನು ತಾನೇ ಮೋಟಿವೇಟ್ ಮಾಡಿಕೊಳ್ತಾ ಇದ್ದ, ತನ್ನನ್ನು ತಾನು ಬಲಪಡಿಸಿಕೊಳ್ತಾ ಇದ್ದ, ತನ್ನನ್ನು ತಾನೇ ದೇವರಲ್ಲಿ ಆತನು ಉಜ್ಜೀವಿಸಿಕೊಳ್ಳುತ್ತಿದ್ದ. ಕಾರಣ ಏನಂದ್ರೆ ಆತನಿಗೆ ಚೆನ್ನಾಗಿ ದೇವರ ಗೊತ್ತು. ದೇನಾಕೆ ಸ್ತೋತ್ರ. ಆತನ ವೈಯಕ್ತಿಕವಾದ ಬದುಕನ್ನು ನೋಡುವಾಗ, ಆತನ ಹೋರಾಟದ ಜೀವಿತವನ್ನು ನೋಡುವಾಗ, ಸಾಮಾನ್ಯವಾದ ಯುದ್ಧಗಳನ್ನು ಆತನು ಎದುರುಗೊಳ್ಳಲಿಲ್ಲ, ಸಾಮಾನ್ಯವಾದ ವ್ಯಕ್ತಿಗಳನ್ನು ಆತನು ಎದುರುಗೊಳ್ಳಲಿಲ್ಲ. ದೇನಾಕೆ ಸ್ತೋತ್ರ. ಇಡೀ ದೇಶವನ್ನೇ ಕದಲುವಂತ, ಭಯಪಡಿಸುವಂತ ವಿದ್ರಾವಕ ಶಕ್ತಿಗಳು, ದೊಡ್ಡ ದೊಡ್ಡ ಸೇನೆ ಸಮೂಹಗಳ ಒಟ್ಟಿಗೆ ಆತನು ಒಬ್ಬಟ್ಟಿಗನಾಗಿ ಯುದ್ಧ ಮಾಡುವುದಕ್ಕೆ ಕಾರಣ ಏನು ಗೊತ್ತಾ? ದೇನಾಕೆ ಸ್ತೋತ್ರ. ಈ ಚೈತನ್ಯವುಳ್ಳ ವಾಕ್ಯಗಳೇ, ಈ ಬೆಂಕಿಯ ವಾಗ್ದಾನಗಳೇ. ದೇನಾಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ತನ್ನನ್ನು ತಾನು ಆತನು ಮೋಟಿವೇಟ್ ಮಾಡ್ಕೊಳ್ಳೋದು ಮಾತ್ರವಲ್ಲ, ಅನೇಕ ಯುದ್ಧಗಳಲ್ಲಿ ದೇವರ ಆಶ್ರಯ, ದೇವರ ವಾಗ್ದಾನವನ್ನು ಹಿಡಿದು ಆತನು ಯುದ್ಧ ಮಾಡ್ತಾ ಇದ್ದನು. ದೇನಾಕೆ ಸ್ತೋತ್ರ. 40 ದಿನಗಳ ಕಾಲ ಆ ಗೋಲಿಯಾತ್ ಎನ್ನುವಂತ ವ್ಯಕ್ತಿ ಇಸ್ರೇಲ್ ದೇವರನ್ನ ಅವಹೇಳನ ಮಾಡ್ತಾ ಇರುವುದಾದ್ರೂ ಸದಾ, ಆ ದೇಶದಲ್ಲಿ ಅನೇಕ ಬಲಶಾಲಿಗಳು ಇದ್ದರೂ ಸದಾ ಯಾರು ಸದಾ ಆ ಬಲಿಷ್ಠನ ಸಂಗಡ ಯುದ್ಧ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಒಂದೇ ಒಂದು ಶಬ್ದ, ಇಸ್ರೇಲ್ ದೇವರಾಗಿರುವ ಯೆಹೋವನನ್ನ ಅಪಹಾಸ್ಯ ಮಾಡ್ತಾ ಇದ್ದಂತ ಆ ಫಿಲಿಷ್ಟಿಯನನ್ನ ನೋಡಿದಂತ ದೇನಾಕೆ ಸ್ತೋತ್ರ, ಆತನ ಅವಹೇಳನ ಮಾಡಿದನ್ನ ಕೇಳಿದಂತ ದೇನಾಕೆ ಮಹಿಮೆ ಉಂಟಾಗಲಿ. ದಾವೀದನು ಒಬ್ಬಂಟಿಗನಾಗಿ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಸದಾ ಅವರ ಅಣ್ಣ ತಮ್ಮದ್ರು ಹೇಳ್ತಾರೆ, ಹೋಗ್ಬಾರೋ ಮನೆಗೆ, ಇಲ್ಲೇನು ಮಾಡ್ತೀಯ ಎಂಬುದಾಗಿ ಗದರಿಸುವಾಗ ಆತನಿಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ, ಆತನಿಗೆ ಸಹಾಯ ಮಾಡೋರು ಯಾರು ಇಲ್ಲ. ಯಾರು ಬಂದ್ರು ಆತನಿಗೆ, ನಡಿ ದಾವೀದನೇ, ನಾನು ನಿನ್ನ ಜೊತೆನಲ್ಲಿ ಬರ್ತೇವೆ, ನಾನು ನಿನ್ನ ಜೊತೆನಲ್ಲಿ ಸೇರಿ ಅವನಿಗೆ ಯುದ್ಧ ಮಾಡೋಣ ಎಂಬುದಾಗಿ ಯಾರೂ ಬರಲಿಲ್ಲ. ಯಾರು ಆತನಿಗೆ ಕಲ್ಲುಗಳನ್ನು ಆರಿಸಿಕೊಂಡು ತಗೋ, ಈ 5 ಕಲ್ಲುಗಳನ್ನು ತಗೋ ಎಂಬುದಾಗಿ ಆತನಿಗೆ ಕೊಡಲಿಲ್ಲ. ಯಾರಿಗೂ ಸದಾ ದೇನಾಕೆ ಸ್ತೋತ್ರವಾಗಲಿ ಆ ಕವಣೆ ಹಾಕುವಂತ ಆ ಕವಣೆಯನ್ನು ತಂದು ಕೊಡಲಿಲ್ಲ. ಆತನು ಒಂದು ಮಾತನ್ನು ಹೇಳ್ತಾನೆ, ಇಗೋ ನೀನು ನನ್ನ ಸೃಷ್ಟಿಕರ್ತನಾಗಿರುವಂತ ಯೆಹೋವನನ್ನ ನೀನು ಅವಮಾನ ಪಡಿಸ್ತಾ ಇದ್ದೀ. ಗೋಲಿಯಾತನೇ, ನೀನು ಬರ್ಚಿಯಿಂದ, ಕತ್ತಿಯಿಂದ, ಈಟಿಯಿಂದ ಯುದ್ಧಕ್ಕೆ ಬರ್ತಿರುವುದಾದರೂ ನಾನು ನನ್ನ ಸೃಷ್ಟಿಕರ್ತನಾಗಿರುವಂತ ಯೆಹೋವನ ನಾಮದಲ್ಲಿ ನಾನು ಬರ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಕವಣೆಯಲ್ಲಿ ಒಂದೇ ಒಂದು ಕಲ್ಲನ್ನು ಹಾಕಿ ಬೀಸಿದ. ನೋಡ್ರಿ, ಆ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಯೇಸುವಿನ ನಾಮದಲ್ಲಿ ಆ ನಾಮವೇ ದಹಿಸುವ ನಾಮ, ಅದು ದಹಿಸುವ ಅಗ್ನಿಯಾಗಿರುವಂಥದ್ದಾಗಿದೆ. ಅದಕ್ಕೆ ಆ ವಾಕ್ಯವನ್ನು ಅರಿತಂತ ದಾವೀದ ಯಾರ ಆಶ್ರಯವನ್ನು ಸದಾ ಪಡಿತಾ ಇರಲಿಲ್ಲ. ಆತನು ವಾಕ್ಯದ ಮೇಲೆ ನಿಂತುಕೊಂಡಿದ್ದನು, ವಾಗ್ದಾನದ ಮೇಲೆ ನಿಂತುಕೊಂಡಿದ್ದನು. ಆತನು ಆರಾಧಿಸುವ ದೇವರು ಎಷ್ಟು ಸಾಮರ್ಥ್ಯವುಳ್ಳವನಾಗಿ ಇದ್ದಾನೆಂಬುದಾಗಿ ಅರ್ಥಕೊಂಡಿದ್ದನು. ಆತನಿಗೆ ಗೊತ್ತಿತ್ತು, ಸುಮ್ಮನೆ ನಿಂತುಕೊಂಡ್ರೆ ಸಾಕು, ದೇವರ ಪರವಾಗಿ ಸುಮ್ಮನೆ ನಿಂತುಕೊಂಡ್ರೆ ಸಾಕು, ಯುದ್ಧ ಯೆಹೋವನು ಮಾಡಿ ಮುಗಿಸಿ ನನಗೆ ಜಯವನ್ನು ತಂದು ಕೊಡುತ್ತಾನೆಂಬುದಾಗಿ. ಓ ಹಲ್ಲೆಲೂಯಾ. ರಬನ ಶತ್ತುರಲರ ಮಾಂದಿರ ಶಂದುರ ದಿಕ್ಕರಲ ರಬ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ,
ಪ್ರತಿದಿನ ಸದಾ ವಾಕ್ಯವನ್ನ ನೀವು ಓದ್ರಿ. ಆ ವಾಕ್ಯ ಅದು ಬೆಂಕಿಯಾಗಿದೆ. ಆ ವಾಕ್ಯ ಯಾವಾಗ ನಮ್ಮ ಹೃದಯದಲ್ಲಿ ಬರ್ತದೋ ಅದು ಪಾಪಗಳನ್ನ ನಾಶ ಮಾಡುತ್ತದೆ, ಹೊಟ್ಟೆ ಕಿಚ್ಚನ್ನ ನಾಶ ಮಾಡುತ್ತದೆ, ನಮ್ಮನ್ನು ಆಳ್ವಿಕೆ ಮಾಡುವ ದುರಾತ್ಮಗಳಿಂದ ಆ ವಾಕ್ಯ ನಾಶ ಮಾಡುತ್ತದೆ. ಎಲ್ಲ ವಿಧವಾದ ಪಾಪದ ಕೃತ್ಯಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವುದು ಮಾತ್ರವಲ್ಲ, ನಮಗೆ ಹೊಸ ಬಲ ಚೈತನ್ಯವನ್ನು ಕೊಟ್ಟು ನಡೆಸುವಂಥದ್ದಾಗಿದೆ. ಅಂಧಕಾರದ ಎಲ್ಲ ಶಕ್ತಿಗಳನ್ನು ಮುರಿಯುವಂಥ ಸಾಮರ್ಥ್ಯ ಈ ವಾಕ್ಯಕ್ಕೆ ಮಾತ್ರ ಇರುವುದರಿಂದ ದೇವರ ಸನ್ನಿಧಾನದಲ್ಲಿ ನಾವು ನೋಡುತ್ತೇವೆ. ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯದ 16ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಜೀವಿಸಿದಂತ ಆ ಕಾಲಘಟ್ಟಗಳಲ್ಲಿ ನೋಡುವಾಗ ಸಂಜೆಯಾಗುತ್ತಲೇ ದೆವ್ವ ಪೀಡಿತರನ್ನ, ರೋಗಿಗಳನ್ನ, ಅನೇಕ ವಿಧವಾದಂತ ಶಾಪಗಳಿಂದ ಕೂಡಲ್ಪಟ್ಟಂತ ಜನರನ್ನ ಯೇಸು ಕ್ರಿಸ್ತನ ಪಾದದಲ್ಲಿ ತಂದು ಹಾಕುತ್ತಾ ಇದ್ದರು. ಯೇಸು ಸ್ವಾಮಿ ತನ್ನ ಬಾಯಿಂದ ಆತನು ಉಚ್ಚರಿಸುತ್ತಲೇ ಅನೇಕ ರೋಗಗಳು, ಅನೇಕ ದೆವ್ವಗಳು ದೇವನಾಕೆ ಸ್ತೋತ್ರವಾಗಲಿ ಅಲ್ಲಿ ಬಿಟ್ಟು ಹೋಗುತ್ತಾ ಇದ್ದವು ಎಂಬುದಾಗಿ ಆ ವಚನದಲ್ಲಿ ನಾವು ನೋಡುತ್ತೇವೆ. ದೇವನಾಕೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಗಸನೆರೆತ್ತೆನು ಅಂತ ಆ ಸ್ಥಳಕ್ಕೆ ಯೇಸು ಸ್ವಾಮಿ ಹೋಗುತ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಎಷ್ಟೋ ವರ್ಷಗಳಿಂದ ದೆವ್ವ ಪೀಡಿತನಾಗಿ ಬಟ್ಟೆ ಇಲ್ಲದೆ ಕಲ್ಲನ್ನೇ ರೊಟ್ಟಿಯನ್ನಾಗಿ ಮಾಡಿಕೊಂಡು ತಿನ್ನುತ್ತಾ ಇದ್ದಂತ ಒಂದು ದೊಡ್ಡದಾದಂತ ದಂಡು, ಅಂದ್ರೆ 2000 ದೆವ್ವಗಳಿಂದ ಕೂಡಲ್ಪಟ್ಟಂತ ಒಬ್ಬ ಮನುಷ್ಯನು ಆತನಿಗೆ ಎದುರಾಗುತ್ತಾನೆ. ಎದುರಾದ ತಕ್ಷಣವೇ ಆ ದೆವ್ವಗಳು ಕೂಗಿ ಹೇಳುತ್ತವೆ, ಏನಂದ್ರೆ, ದೇವಕುಮಾರನೇ, ನಮ್ಮ ಸಮಯ ಇನ್ನೂ ಬಂದಿಲ್ಲ, ಯಾಕೆ ನಮ್ಮ ಬಳಿನಲ್ಲಿ ಬಂದೆ, ನಮ್ಮ ಗೊಡವೆ ನಿನಗೆ ಬೇಡ ಎಂಬುದಾಗಿ ಅದನ್ನು ಹೇಳುವಂತ ಸಂದರ್ಭದಲ್ಲಿ ಯೇಸಯ್ಯ ಹೇಳಿದಂತ ಮಾತನ್ನು ನೆನೆಸುವಾಗ ಪ್ರೀತಿಯ ದೇವಚಂದ್ರೇ, ನಾವು ನೋಡೋಣ. ದೇವನಾಕೆ ಸ್ತೋತ್ರ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 8ನೇ ವಚನದಲ್ಲಿ ಈ ಮಾತನ್ನು ಯೇಸು ಸ್ವಾಮಿ ಹೇಳಿದ್ದಾನೆ. ಎಲ್ಲ ದೆವ್ವವೇ ಈ ಮಗನನ್ನ ಬಿಟ್ಟು ತೊಲಗು, ಯೇಸುವಿನ ನಾಮದಲ್ಲಿ ಈ ಮಗನನ್ನ ಬಿಟ್ಟು ತೊಲಗು ಎಲ್ಲ ದೆವ್ವವೇ ಎಂಬುದಾಗಿ ಹೇಳುವಾಗ ದೇವನಾಕೆ ಸ್ತೋತ್ರವಾಗಲಿ. ಆ ದೆವ್ವಗಳು ಕೇಳಿಕೊಳ್ಳುವಂತೆ, ಇಗೋ ಆ ಹಂದಿಗಳ ಒಳಗಡೆ ನಮಗೆ ಹೋಗುವುದಕ್ಕೆ ಬಿಡು ಎಂಬುದಾಗಿ ಕೇಳಿಕೊಂಡಾಗ ದೇವನಾಕೆ ಸ್ತೋತ್ರವಾಗಲಿ 2000 ದಂಡು ದೆವ್ವಗಳು ಆ ಹಂದಿ ಒಳಗಡೆ ಸೇರಿ ಸಮುದ್ರದ ಮಧ್ಯದಲ್ಲಿ ಹೋಗಿ ಆ ಹಂದಿಗಳು ಪ್ರಾಣ ಬಿಟ್ಟುವಂತೆ. ದೇವನಾಕೆ ಸ್ತೋತ್ರವಾಗಲಿ. ಕೂಗಿ ಪ್ರಾಣವನ್ನು ಬಿಟ್ಟುವಂತೆ. ದೇವನಾಕೆ ಸ್ತೋತ್ರ. ಆತ್ಮೀಯ ದೇವಚಂದ್ರೆ, ಯೇಸುವಿನ ಮಾತಿಗೆ ಅಷ್ಟು ಸಾಮರ್ಥ್ಯ ಇದೆ, ಅಷ್ಟು ಬಲವುಳ್ಳ ದೇವರು ನಮ್ಮ ದೇವರಾಗಿರೋದ್ರಿಂದ ದೇವರ ಮಕ್ಕಳಾಗಿರುವಂತ ನಾವು ಚೈತನ್ಯ ಹೊಂದೋಣ. ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟ ಕಾಲದಲ್ಲಿ, ಬಲಹೀನತೆಯ ಸಮಯದಲ್ಲಿ ನಿಮಗೆ ದಾರಿ ತೋರುವಂಥದ್ದು, ನಿಮ್ಮ ಜೀವಿತವನ್ನು ಕಟ್ಟುವಂಥದ್ದು, ನಿಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ಯಾವಾಗಲೂ ಸದಾ ಹೊಸ ಚೈತನ್ಯವನ್ನು ನೀಡುವಂಥದ್ದು ಅದು ದೇವರ ವಾಕ್ಯವೇ ಆಗಿದೆ. ದೇವನಾಕೆ ಸ್ತೋತ್ರವಾಗಲಿ. ನನ್ನ ವೈಯಕ್ತಿಕವಾದ ಬದುಕಿನಲ್ಲಿ ಎಷ್ಟೋ ಸಾರಿ ಇಂಥ ಘಟನೆಗಳನ್ನು ನನ್ನ ಕಣ್ಣೆದುರಿನಲ್ಲಿ ನಾನು ನೋಡಿದ್ದೇನೆ. ದೊಡ್ಡ ದೊಡ್ಡ ಕ್ರಿಸೇಡ್ಗಳಲ್ಲಿ ಆರಾಧಿಸುತ್ತಿರುವಂತಹ ಸಂದರ್ಭದಲ್ಲಿ ಅನೇಕ ದೆವ್ವಗಳು ಆರಾಧನೆ ಮಾಡುತ್ತಿರುವಂತಹ ಆ ಮುಂಭಾಗದಲ್ಲಿ ಕಿರಿಚಿದ್ದುಂಟು, ಕೂಗಿದ್ದುಂಟು, ಬಿದ್ದು ಒದ್ದಾಡ್ತಿರುವುದನ್ನು ನಾನು ಅನೇಕ ಕೂಟಗಳಲ್ಲಿ ನಾನು ನೋಡಿದ್ದೇನೆ. ಯೇಸುವಿನ ನಾಮದಲ್ಲಿ ಅವುಗಳನ್ನು ಗದರಿಸುವಂತಹ ಸಂದರ್ಭದಲ್ಲಿ ಅನೇಕ ಜನರನ್ನ ಅವು ಬಿಟ್ಟು ಹೋಗಿದ್ದು ಮಾತ್ರವಲ್ಲ, ಆ ಆರಾಧನೆ ಸಮಯದಲ್ಲಿ ಯೇಸುವಿನ ನಾಮದಿಂದ ಉಚ್ಚರಿಸಿದಾಗ ಅನೇಕ ವಿಧವಾದ ದೆವ್ವಗಳು ಬಿಟ್ಟು ಹೋಗಿ ಮತ್ತೆ ತಿರುಗಿ ಬಾರದೇ ಇರುವಂತ ಅನೇಕ ಜನರ ಸಾಕ್ಷಿಯನ್ನ ನಾನು ಕೇಳಿದ್ದೇನೆ. ದೇವನಾಕೆ ಸ್ತೋತ್ರವಾಗಲಿ. ಯಾವಾಗ ನಮ್ಮ ಒಳಗಡೆ ವಾಕ್ಯ ಇರ್ತದೋ ಶತ್ರು ನಮ್ಮ ಎದುರುಗಡೆ ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವಾಗ ದೇವರ ವಾಕ್ಯ ನಮ್ಮ ಒಳಗಡೆ ಇರ್ತದೋ ಯಾವುದೇ ರೋಗ ನಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ ಆಗಲ್ಲ. ಯಾವಾಗ ದೇವರ ವಾಕ್ಯ ನಮ್ಮ ಒಳಗಡೆ ಇರ್ತದೋ ಯಾವುದೇ ವಿಧವಾದಂಥ ತಂತ್ರಗಳು ನಮ್ಮ ವಿರುದ್ಧವಾಗಿ ನಡೆಯಲ್ಲ. ಯಾಕೆಂದ್ರೆ ನಾವು ಆರಾಧಿಸುವಂತ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ದೇವನಾಕೆ ಸ್ತೋತ್ರವಾಗಲಿ. ಬೈಬಲ್ ಅಲ್ಲಿ ನೋಡ್ರಿ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 14ನೇ ವಚನವನ್ನ ನಾವು ಕೇಳಿಕೊಳ್ಳೋಣ. ಪ್ರೀತಿಯೊಳ ದೇವಚಂದ್ರೆ, ಸಂಯಮದಿಂದ ಕೇಳ್ರಿ, ದೇವರು ಎಷ್ಟು ಮನುಷ್ಯನಿಯಾಗಿದ್ದಾನೆ ಎಂಬುದಾಗಿ ಕೇಳಿಕೊಳ್ಳೋಣ. ದೇವನಾಕೆ ಸ್ತೋತ್ರ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 14ನೇ ವಚನ. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ, ಬಿಳಿಯ ಹುಣ್ಣಿಯಂತೆಯೂ, ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು, ಗಮನಿಸಿ ಆತ್ಮೀಯ ದೇವಚಂದ್ರೆ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು, ದೇವನಾಕೆ ಸ್ತೋತ್ರವಾಗಿ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ ಇದ್ದುವಂತೆ. ನಮ್ಮ ದೇವರು ದಹಿಸುವ ಅಗ್ನಿ ಆಗಿದ್ದಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ ಇದೆ ಅಂತ. ದೇವನಾಕೆ ಸ್ತೋತ್ರ. 2ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 18ನೇ ವಚನವನ್ನು ನೋಡುವಂತಹ ಸಂದರ್ಭದಲ್ಲಿ
ಮತ್ತೆ ಆ ವಚನ ನಮಗೆ ಎಚ್ಚರಪಡಿಸದೆ ನಮ್ಮ ದೇವರು ಎಂಥವನು ಎಂಬುದಾಗಿ. ತುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ಬೆಂಕಿಯ ಉರಿಯಂತೆ ಇರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು, ತಾಮ್ರದಂತೆ ಇರುವಂತಹ ಪಾದಗಳು, ಉಳ್ಳ ದೇವಕುಮಾರ. ದೇವಕ್ಕೆ ಸ್ತೋತ್ರವಾಗಲಿ. ಬೆಂಕಿಯ ಕಣ್ಣುಗಳ ಪಾದಿಯಲ್ಲಿರುವಂತ ದೇವಕುಮಾರನು. ಆತ್ಮೀಯ ದೇವ ಮಗುವೆ, ದೇವಕ್ಕೆ ಸ್ತೋತ್ರವಾಗಲಿ. ಆತನ ಕಣ್ಣ ಎದುರಿನಲ್ಲಿ ಯಾವುದು ಸದಾ ಕೇಡು, ಕೆಟ್ಟದ್ದು, ಮೋಸ, ವಂಚನೆ ನಿಂತುಕೊಳ್ಳುವುದಿಲ್ಲ. ಆತನ ಕಣ್ಣುಗಳು ಬೆಂಕಿ ಉರಿಯುವ ಉಪಾದಿಯಲ್ಲಿ ಇದೆ ಎಂಬುದಾಗಿ ಒಂದು ಸಮುವೇಲನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯದ 17ನೇ ವಚನವನ್ನು ನೋಡುವಾಗ ದೈವ ವಾಗ್ದಾನ ಈ ರೀತಿಯಾಗಿ ಸ್ಪಷ್ಟಪಡಿಸದೆ, ಯೆಹೋವ ದೇವನು ಮನುಷ್ಯರಂತೆ ಮುಖಗಳನ್ನು ನೋಡುವಂತಹ ದೇವರಲ್ಲ. ಯೆಹೋವ ದೇವನು ಅಂತರಂಗವನ್ನು ನೋಡುವಂತಹ ದೇವರಾಗಿದ್ದಾನೆ. ಆತನ ಕಣ್ಣುಗಳು ಬೆಂಕಿಯ ಉಪಾದಿಯಲ್ಲಿ ಉರಿಯುತ್ತಿರುವಂತಹ ಕಣ್ಣುಗಳಾಗಿರುವುದರಿಂದ ಆತನು ನೋಡುವ ದೇವರು. ಆತನು ನಮ್ಮನ್ನು ಕಾಣುವ ದೇವರು. ನಿನ್ನ ಕಷ್ಟವನ್ನು ನೋಡುವ ದೇವರು, ನಿನ್ನ ರೋಗವನ್ನು ನೋಡುವ ದೇವರು, ನಿನ್ನ ವಿರೋಧಿಗಳನ್ನು ನೋಡುವ ದೇವರು, ನಿನ್ನ ವಿರುದ್ಧವಾಗಿ ಅಪಹಾಸ್ಯ ಮಾಡಿದವರನ್ನ, ನಿನಗೆ ಕೀಳಾಗಿ ನೋಡಿದವರನ್ನ, ನಿನಗೆ ಅನೇಕ ವಿಧದಲ್ಲಿ ನೋವು ಕೊಟ್ಟವರನ್ನ, ದೇವಕ್ಕೆ ಸ್ತೋತ್ರ, ಆತನ ಕಣ್ಣುಗಳು ನೋಡುತ್ತವೆ. ಯಾಕೆಂದ್ರೆ ಆತನು ಕಾಣುವ ದೇವರಾಗಿದ್ದಾನೆ. ನಿನ್ನ ದುಃಖ ಆತನಿಗೆ ಮರೆಯಾಗಿಲ್ಲ, ನಿನ್ನ ವೇದನೆ ಆತನಿಗೆ ಮರೆಯಾಗಿಲ್ಲ, ನಿನ್ನ ಗೋಳಾಟ ಆತನಿಗೆ ಮರೆಯಾಗಿಲ್ಲ. ಆತನು ಬೆಂಕಿ ಉರಿಯೋ ಪಾದೆಯಲ್ಲಿ ನನ್ನ ಮಕ್ಕಳ ವಿರುದ್ಧವಾಗಿ ನಿಂತುಕೊಂಡಿರುವಂತಹ ಆ ಶತ್ರುವನ್ನ ಹೇಗೆ ಮುರಿಯಬೇಕು, ಆ ಶತ್ರುವಿನ ಆ ತಡೆಗಳನ್ನು ಹೇಗೆ ಒಡೆಯಬೇಕೆಂಬುದಾಗಿ ಹಗಲು ರಾತ್ರಿ ಕಣ್ಣನ್ನು ಮುಚ್ಚದ ಹಾಗೆ ಕಾಯುವ, ದಹಿಸುವ ಅಗ್ನಿ ನಮ್ಮ ಕರ್ತನಾಗಿದ್ದಾನೆ. ನಿನ್ನ ಜೀವಿತದ ಎಲ್ಲ ಕಾರ್ಯಗಳು ಆತನಿಗೆ ಬಟ್ಟ ಬಯಲಾಗಿದೆ. ನಿನ್ನ ಜೀವಿತದಲ್ಲಿ ಇರುವಂತಹ ಎಲ್ಲವನ್ನ ಆತನು ನೋಡುವ ದೇವರಾಗಿದ್ದಾನೆ. ದೇವಕ್ಕೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಬೈಬಲ್ ಅಲ್ಲಿ ನೋಡುತ್ತೇವೆ, ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 6ನೇ ವಚನದಲ್ಲಿ ನೋಡುವಾಗ, ಆ ಬೆಥೆಸ್ದಾ ಎನ್ನುವಂತಹ ಕೊಳದ ಬಳಿನಲ್ಲಿ 38 ವರ್ಷಗಳಿಂದಲೂ ಸದಾ ಬಳಲುತ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಆ ಹಾಸಿಗೆಯ ಮೇಲೆ ಬಿದ್ದುಕೊಂಡು, ಆ ಬೆಥೆಸ್ದಾ ಕೊಳದ ಅಕ್ಕಪಕ್ಕದಲ್ಲಿ ಅನೇಕ ರೋಗಿಗಳ ಇದ್ದರು. ಆದರೆ 38 ವರ್ಷದಿಂದ ಆ ನೀರು ಉಕ್ಕುವಂತ ಸಂದರ್ಭದಲ್ಲಿ ಈ ಮನುಷ್ಯನಿಗೆ ಒಳಗಡೆ ಹೋಗಿ ಸ್ವಸ್ಥತೆಯನ್ನ ಕಾಣದೇ ಇರುವಂತಹ ಒಂದು ಸಂದರ್ಭದಲ್ಲಿ ದೇವಕ್ಕೆ ಸ್ತೋತ್ರ, 38 ವರ್ಷಗಳ ನಂತರವೂ ಸದಾ ಆತನ ಹೃದಯದ ಅಂತರಂಗದ ನೋವನ್ನು ಅರಿತಂತ ದೇವರು ಆ ಬೆಥೆಸ್ದಾ ಕೊಳದ ಬಳಿನಲ್ಲಿ ಯೇಸು ಸ್ವಾಮಿ ಹೋಗಿ ದೇವಕ್ಕೆ ಸ್ತೋತ್ರ, ಆ 38 ವರ್ಷದಿಂದ ದೇವಕ್ಕೆ ಸ್ತೋತ್ರ ಹಾಸಿಗೆ ಮೇಲೆ ಬಿದ್ದಂತ ಆ ವ್ಯಕ್ತಿಯನ್ನು ನೋಡಿ ಹೇಳ್ತಾನೆ, ನಿನಗೆ ಶುದ್ಧವಾಗುವುದಕ್ಕೆ ಮನಸ್ಸುಂಟು ಎಂಬುದಾಗಿ ಹೇಳಿ ಆ ಸಂದರ್ಭದಲ್ಲಿ ಆತನು ಹೇಳ್ತಾನೆ, ಹೌದು, ಎಷ್ಟೋ ದಿನಗಳಿಂದ ಈ ಕೊಳದಲ್ಲಿ ನಾನು ಬೀಳಬೇಕು, ಅದು ನೀರು ಉಕ್ಕುವಾಗ ಎಂಬುದಾಗಿ ನೆನೆಸುತ್ತೇನೆ. ನನಗಿಂತ ಮುಂಚೆ ಯಾರಾದರೂ ಹೋಗಿ ಸ್ವಸ್ಥತೆ ಆಗ್ತಾರೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಈಗಲೇ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಕಟ್ಟಿಕೊಂಡು ನೀನು ಎದ್ದು ನಡೆದಾಡು ಎಂಬುದು. ಆ ಕ್ಷಣದಲ್ಲಿಯೇ 38 ವರ್ಷಗಳಿಂದ ಆ ಹಾಸಿಗೆ ಮೇಲೆ ಬಿದ್ದಂಥ ಆ ಮನುಷ್ಯ ಆ ಸ್ಥಳದಿಂದ ಎದ್ದು ನಡೆದಾಡಿ ಹೋಗುವುದನ್ನು ನಾವು ನೋಡುತ್ತೇವೆ. ಹೌದು, ಎಷ್ಟು ವರ್ಷದಿಂದ ನೀನು ಹಾಸಿಗೆ ಮೇಲೆ ಇದ್ದೀಯಾ? ಯಾವ ಪರಿಸ್ಥಿತಿಗಳು ಇವತ್ತು ಕಾಲಿಲ್ಲದೆ, ಕೈಯಿಲ್ಲದೆ, ದೇವಕ್ಕೆ ಸ್ತೋತ್ರವಾಗಲಿ, ನರಮಂಡಲಗಳಲ್ಲಿ ಶಕ್ತಿ ಇಲ್ಲದೆ, ಸೊಂಟದಲ್ಲಿ ಶಕ್ತಿ ಇಲ್ಲದೆ, ಅನೇಕ ವಿಧವಾದ ಬ್ಯಾಕ್ ಪೇನ್, ಫೈನಲ್ಸ್ ಕಾರ್ಡ್ನಿಂದ ಒಂದು ವೇಳೆ ಬಳಲುತ್ತಾ ಇರುವುದಾದರೆ, ಈ ಸಂದೇಶವನ್ನು ಕೇಳ್ತಾ ಇರುವಂತಹ ದೇವ ಮಗುವೆ, ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ಆತನ ಸ್ವಸ್ಥತಾ ಶಕ್ತಿ ನಿನ್ನ ಮೇಲೆ ಇಳಿದು ಬರಲಿ. ಯೇಸುವಿನ ನಾಮದಲ್ಲಿ ಆ ಮರಣದ ಹಾಸಿಗೆಯಿಂದ, ಏಳಲಾರದೆ ಪರಿಸ್ಥಿತಿಯಿಂದ ಇರುವಂತ ನೀನು ಆ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡಲಿಕ್ಕಾಗುವಂತ ದೇವರು ನನಗೆ ಶಕ್ತಿ ಕೊಡಲಿ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಂಬು, ಯೇಸುವಿನ ನಾಮದಲ್ಲಿ ನಂಬಿಕೆ ಇಡುವಾಗ ಖಂಡಿತವಾಗಿ ದೇವರು ಅದ್ಭುತಗಳನ್ನು ನಡೆಸುವಂತ ದೇವರಾಗಿದ್ದಾನೆ. ದೇವಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 11ನೇ ವಚನವನ್ನು ನೋಡುವಾಗ ದೇವರ ವಚನ ಹೇಳ್ತದೆ, ಭಕ್ತನಾಗಿರುವಂತ ಯೋಹಾನನು ಯೇಸು ಸ್ವಾಮಿಯ ದೀಕ್ಷಾಸ್ಥಾನ ಕೊಡುವುದಕ್ಕಿಂತ ಮುಂಜಾನೆ ದೇವರ ಸನ್ನಿಧಾನದಲ್ಲಿ ಸುತ್ತಮುತ್ತಲಿರುವಂತ ಜನರನ್ನ ಕುರಿತು ಆತನು ಸ್ಪಷ್ಟಪಡಿಸುತ್ತಾನೆ ಯೇಸು ಸ್ವಾಮಿಯ ಬಗ್ಗೆ. ನಾನಾದರೂ ನಿಮಗೆ ನೀರಿನಲ್ಲಿ ದೀಕ್ಷಾಸ್ಥಾನ ಕೊಡುತ್ತೇನೆ, ಆದರೆ ನನ್ನ ಹಿಂದೆ ಒಬ್ಬನು ಬರುವಂತವನಾಗಿದ್ದಾನೆ. ಆತನ ಕೆರೆದ ಬಾರನ್ನು ಸದಾ ಬಿಚ್ಚುವುದಕ್ಕೆ ನಾನು ಶಕ್ತನಲ್ಲ. ಆತನ ನಿಮಗೆ ಪವಿತ್ರಾತ್ಮದಿಂದಲೂ ಸದಾ
ಬೆಂಕಿಯಿಂದಲೂ ನಿಮಗೆ ದೀಕ್ಷಾ ಸ್ನಾನವನ್ನು ಕೊಡುವಂಥವನಾಗಿದ್ದಾನೆ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದಹಿಸುವ ಬೆಂಕಿಯ ಅಭಿಷೇಕದಿಂದ ಈ ಕಡೇ ಕಾಲದಲ್ಲಿ ದೇವರು ನಮ್ಮೆಲ್ಲರನ್ನು ತುಂಬಿಸುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ದೇವನಾಮಕ್ಕೆ ಮಹಿಮೆ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಗಮನವಿಟ್ಟು ಕೇಳಿ. ಕಡೆ ಕಾಲದಲ್ಲಿ ನಾವು ನಿಂತುಕೊಂಡವರಾಗಿದ್ದೇವೆ. ಕಠಿಣವಾದ ಪರಿಸ್ಥಿತಿಯಲ್ಲಿ ನಾವು ನಿಂತುಕೊಂಡವರಾಗಿದ್ದೇವೆ. ಯಾವ ಸಹಾಯವೂ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ನಿಂತುಕೊಂಡವರಾಗಿದ್ದೇವೆ. ಯಾವಾಗ ನಿನ್ನ ಒಳಗಡೆ ಅಂದ್ರೆ ದಹಿಸುವ ಅಗ್ನಿ, ಆ ಜೀವವುಳ್ಳ ವಾಕ್ಯ ನಿನ್ನ ಒಳಗಡೆ ಬರ್ತದೋ, ದೇವರು ಆತ್ಮದಿಂದಲೂ ಪವಿತ್ರಾತ್ಮನಿಂದಲೂ ಅಗ್ನಿಯಿಂದಲೂ ಅಭಿಷೇಕಿಸುವ ಕಾಲ ಇದಾಗಿರುವುದಕ್ಕಾಗಿ ದೇವರಿಗೆ ನೀನು ಸ್ತೋತ್ರ ಮಾಡು. ನಾವು ನೋಡುತ್ತೇವೆ ಅಪೊಸ್ತಲ ಕೃತ್ಯದಲ್ಲಿ ನೋಡುವಾಗ 1ನೇ ಅಧ್ಯಾಯದ 2ನೇ ಅಧ್ಯಾಯದ ದೇವನಾಮಕ್ಕೆ ಸ್ತೋತ್ರವಾಗಲಿ 1ರಿಂದ 3ನೇ ವಚನದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಕಡೆ ಕಾಲದಲ್ಲಿ ಆತನು ಬೆಂಕಿಯಿಂದ ಅಭಿಷೇಕ ಮಾಡಿದನು ಎಂಬುದಾಗಿ. ಮೇಲಂತಸ್ತಿನಲ್ಲಿ 120 ಜನರು ಅಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೋಗಿ ಇನ್ನೇನು ಪರಲೋಕಕ್ಕೆ ಹೋಗಿ ನನ್ನನ್ನು ನಿಮಗೆ ಸಹಾಯಕನನ್ನು ಕಳಿಸ್ತೇನೆ ಎಂಬುದಾಗಿ ಪರಲೋಕಕ್ಕೆ ಹೋಗಿ ದೇವನಾಮಕ್ಕೆ ಸ್ತೋತ್ರ ಮೇಲಂತಸ್ತಿನಲ್ಲಿ ಅವರು ಏಕಾಂತವಾಗಿ ಅವರು ಪ್ರಾರ್ಥಿಸುತ್ತಿರುವಂತಹ ಸಂದರ್ಭದಲ್ಲಿ 120 ಜನರು ಆ ಬೆಂಕಿಯ ಅನುಭವವನ್ನು ಅನುಭವಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಆ ಬೆಂಕಿಯು ಅವರ ನಾಲಿಗೆಯ ಮೇಲೆ ವಿಂಗಡವಾಗಿ ಬಂದು ಅವರು ಆ ಬೆಂಕಿಯ ಅಭಿಷೇಕದಿಂದ ತುಂಬಿಸಲ್ಪಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ದೇವನಾಮಕ್ಕೆ ಸ್ತೋತ್ರ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದ 37ನೇ ವಚನದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಈ ವಿಶೇಷವಾದ ಅಭಿಷೇಕವನ್ನು ಹೊಂದಿದ ನಂತರ ಕ್ರಿಸ್ತನ ಬಗ್ಗೆ ಸುವಾರ್ತೆಯನ್ನು ಸಾರಿದ ಪೇತ್ರನ ಒಂದೇ ಒಂದು ಪ್ರಸಂಗದಿಂದ ಅಲ್ಲಿ ನೋಡುತ್ತೇವೆ 3,000 ಜನರು ದೇವರ ಕಡೆಗೆ ತಿರುಗಿಕೊಂಡು ಅವತ್ತು ಆತ್ಮನಲ್ಲಿ ಸ್ನಾನವನ್ನು ಹೊಂದಿದರು ಎಂಬುದಾಗಿ ನಾವು ನೋಡುತ್ತೇವೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 16-15ನೇ ವಚನದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಪ್ರೀತಿಯ ದೇವಜನರೇ, ಅಲ್ಲಿ ಅನೇಕ ವಿಧವಾದಂಥ ಅದ್ಭುತಗಳು ಅತಿಶಯಗಳು ಅಲ್ಲಿ ನಡೆದಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಪರಲೋಕ ದೇವನಾಮಕ್ಕೆ ಸ್ತೋತ್ರವಾಗಲಿ ತೆರೆಯಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಜಾನ್ ವೆಸ್ಲಿ ಎನ್ನುವಂತಹ ಸೇವಕ ತನ್ನ ಆತ್ಮಿಕತೆ ಯಾತ್ರೆಯಲ್ಲಿ ಬೆಂಕಿಯಾಗಿ ಅಗ್ನಿಯಾಗಿ ದೇವರಿಂದ ಅಭಿಷೇಕಿಸಲ್ಪಟ್ಟು ಉಪಯೋಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸಾವಿರಾರು ಜನರು ಆತನನ್ನು ನೋಡೋದಕ್ಕೆ ಬರ್ತಾ ಇದ್ರು. ಲಕ್ಷಾಂತರ ಜನರು ಬಿಡುಗಡೆಯನ್ನು ಹೊಂದುತ್ತಾ ಇದ್ರು. ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯನು ಜಾನ್ ವೆಸ್ಲಿ ಅವರಿಗೆ ಕೇಳ್ತಾನೆ, ಏನಂದ್ರೆ, ಸಾರ್, ಇಷ್ಟೊಂದು ಅದ್ಭುತಗಳು ನಡೆಯೋದಕ್ಕೆ, ಇಷ್ಟೊಂದು ಜನರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ನಡೆಯುವುದಕ್ಕೆ ಏನು ಕಾರಣ ಎಂಬುದಾಗಿ ನಡೆಸುವಾಗ ಆತನು ಒಂದು ಮಾತನ್ನು ಹೇಳ್ತಾನೆ, ಜಾನ್ ವೆಸ್ಲಿಯ ಒಳಗಡೆ ದಹಿಸುವ ಅಗ್ನಿ ಇದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಾನ್ ವೆಸ್ಲಿಯ ಒಳಗಡೆ ದಹಿಸುವ ಅಗ್ನಿ ಇದೆ. ನಾವು ನೋಡಿದೀವಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 2ನೇ ಅಧ್ಯಾಯದಲ್ಲಿ ನಾವು ನೋಡಿದೀವಿ. ದೇವನಾಮಕ್ಕೆ ಸ್ತೋತ್ರ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡಿದೀವಿ. ಅಲ್ಲಿ ಯೋಹಾನನು ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಕಟಿಸುವುದನ್ನು ನೋಡುತ್ತೇವೆ. ಅಪೊಸ್ತಲರ ಕಾರ್ಯಗಳಲ್ಲಿ ನಾವು ನೋಡಿದೀವಿ. ಪ್ರೀತಿಯ ದೇವಜನರೇ, 1ನೇ ಅಧ್ಯಾಯದ 2ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ನೋಡುವಾಗ ಆ ಬೆಂಕಿ ಎಲ್ಲೆಲ್ಲಿ ಆವರಿಸಿತು, ಆ ಬೆಂಕಿಯಿಂದ ಯಾರ್ಯಾರು ಅಭಿಷೇಕಿಸಲ್ಪಟ್ಟರೋ ಅಲ್ಲೆಲ್ಲ ಅತಿಶಯಗಳು ಅದ್ಭುತಗಳು ನಡೆದವು ಎಂಬುದ ಜಾನ್ ವೆಸ್ಲಿ ಅವರು ಆ ಮನುಷ್ಯನಿಗೆ ಹೇಳ್ತಾನೆ. ಏನೆಂದ್ರೆ, ಜಾನ್ ವೆಸ್ಲಿಯ ಒಳಗಡೆ ದಹಿಸುವ ಅಗ್ನಿ ಇದ್ದಾರೆ. ಅದರ ಅರ್ಥ ಏನೆಂದ್ರೆ, ದೇವರ ವಾಕ್ಯ ದಹಿಸುವ ಅಗ್ನಿಯಾಗಿದೆ. ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆ ಯೇಸುವಿನ ನಾಮವನ್ನು ಉಚ್ಚರಿಸುವ ಎಲ್ಲ ಸ್ಥಳಗಳಲ್ಲಿ ಇವತ್ತು ಈ ಕ್ಷಣದಲ್ಲೂ ಸದಾ ಅದ್ಭುತಗಳು ನಡೀತಾ ಇದೆ, ಅತಿಶಯಗಳು ನಡೀತಾ ಇದೆ. ಆ ವಾಕ್ಯವೇ ದಹಿಸುವ ಅಗ್ನಿಯಾಗಿದ್ದಾನೆ. ಆ ಅಗ್ನಿಯನ್ನೇ ನಾನು ಜನರಿಗೆ ಕೊಡುತ್ತೇನೆ. ಜನರು ಪಶ್ಚಾತ್ತಾಪ ಪಟ್ಟು ಅವರು ರಕ್ಷಣೆಯ ಮಾರ್ಗದಲ್ಲಿ ಬರ್ತಾರೆ ಎಂಬುದಾಗಿ ಜಾನ್ ವೆಸ್ಲಿ ಸಾಕ್ಷಿ ಕೊಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಆತನು ಈ ಸಂದರ್ಭದಲ್ಲಿ ನಾವು ನೆನೆಸಬೇಕಾದ ಒಂದು ಸಂಗತಿ ಏನೆಂದ್ರೆ, ನೀನು ಸದಾ ಆತನಿಗೆ ಉರಿಯಬೇಕು, ಅಗ್ನಿಶಾಲಿಯಾಗಿ ಮಾರ್ಪಡಬೇಕು. ನೀನು ಸದಾ ಆತನಿಗೆ ಉಪಯೋಗಿಸಲ್ಪಡುವಂತ ಒಂದು ಪಾತ್ರೆಯಾಗಿ ಇರಬೇಕೆಂಬುದಾಗಿಯೇ ದೇವರು ಇಷ್ಟಪಡುತ್ತಾ ಇರುವುದರಿಂದ ಇವತ್ತು ನೀನು ವಿಧೇಯಳಾಗಿ ಆ ವಾಕ್ಯವನ್ನು ಕೈಗೊಂಡು ಆ ವಾಕ್ಯವನ್ನು ಉಚ್ಚರಿಸಿ ಆ ವಾಕ್ಯ ಬೆಂಕಿಯಾಗಿದೆ ಎಂಬುದಾಗಿ ನೀನು ಅರಿತುಕೊಂಡು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಆ ಪಂಚಾಶತ್ತಮ ದಿನದಂದು ಇಳಿದು ಬಂದಂಥ ಆ ಬೆಂಕಿ ಈಗಲೂ ಸದಾ ಆರಲಿಲ್ಲ. ಆ ಬೆಂಕಿ ಇನ್ನೂ ಸದಾ ಉರಿತಾ ಇದೆ. ನೀನು ಕೇಳಿಕೊಂಡ್ರೆ ಈ ಕ್ಷಣದಲ್ಲಿ ಖಂಡಿತವಾಗಿಯೂ ನಿನ್ನನ್ನು ಆತ್ಮದಿಂದಲೂ
ಬೆಂಕಿಯಿಂದಲೂ ಪವಿತ್ರಾತ್ಮನಿಂದಲೂ ದೇವರು ಅಭಿಷೇಕ ಮಾಡುವಂತವನಾಗಿದ್ದಾನೆ. ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ದೇವಕ್ಕೆ ಸ್ತೋತ್ರವಾಗಲಿ. 1 ಯೋಹಾನನ ಬರೆದ ಪತ್ರಿಕೆ 4:17 ವಚನವನ್ನ ನಾವು ನೋಡುವಂತ ಸಂದರ್ಭದಲ್ಲಿ, ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಸದಾ ಈ ಲೋಕದಲ್ಲಿ ಅಂಥವರಾಗಿರಬೇಕೆಂಬುದಾಗಿ ದೇವರು ಇಷ್ಟಪಡುವಂತವನಾಗಿದ್ದಾನೆ. ಆಮೇನ್. ದೇವಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಎಂಥವನಾಗಿದ್ದಾನೋ ಅಂಥವರು ನಾವಾಗಿರಬೇಕೆಂಬುದಾಗಿ ಈ ಕಡೆ ಕಾಲದಲ್ಲಿ ದೇವರು ಇಷ್ಟಪಡುವಂಥವನಾಗಿದ್ದ. ಆತನು ಮಾತನಾಡುತ್ತಿದ್ದಲೇ ದೇವಕ್ಕೆ ಸ್ತೋತ್ರ, ಸತ್ತು 4 ದಿನಗಳ ಕಾಲ ಸಮಾಧಿನಲ್ಲಿ ಇದ್ದಂಥ ಲಾಜರನಿಗೆ ಒಂದೇ ಮಾತು ಹೇಳಿದ, ಲಾಜರನೇ ಎದ್ದು ಹೊರಗಡೆ ಬಾ ಎಂಬುದಾಗಿ ಹೇಳುವಾಗ ಸತ್ತಂತ ಆ ಮನುಷ್ಯನು ಎದ್ದು ಬಂದ. ಹುಟ್ಟು ಕುಂಟನ ಬಳಿನಲ್ಲಿ ಹೋದಂತ ಆ ಯೆಸಯ್ಯ ಕುಂಟನಿಗೆ ಹೇಳಿದ, ದೇವಕ್ಕೆ ಸ್ತೋತ್ರವಾಗಲಿ, ಎದ್ದು ನಡೆದಾಡು ಎಂಬುದಾಗಿ. ದೇವಕ್ಕೆ ಮಹಿಮೆಯುಂಟಾಗಲಿ. ಸತ್ತ ಆ ಸಮಾಧಿಗೆ ಇನ್ನು ಸಮೀಪವಾಗುತ್ತಾ ಇರುವಂತ ದೇವಕ್ಕೆ ಸ್ತೋತ್ರ, ನಾಯಿನ್ ಎಂಬ ಊರಿನ ಬಳಿನಲ್ಲಿ ಇನ್ನು ಸಮಾಧಿಗೆ ಎಂಟ್ರಿ ಆಗ್ತಾ ಇದ್ದಂತ ಆ ವಿಧವೆಯ ಗೋಳನ್ನು ನೋಡಿದಂತ ಸತ್ತಂತ ಆ ಯೌವನಸ್ಥನ ಚಟ್ಟವನ್ನ ಮುಟ್ಟಿ ಯೌವನಸ್ಥನ ಏಳು ಎಂಬುದಾಗಿ ಹೇಳಿದ ತಕ್ಷಣವೇ ಆ ಮಾತು ಆ ಸತ್ತಂತವನಿಗೆ ಜೀವ ಕೊಟ್ಟು ಆತನು ಎದ್ದ ತಕ್ಷಣವೇ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದನಂತೆ. ದೇವಕ್ಕೆ ಸ್ತೋತ್ರ. 12 ವರ್ಷದ ಆ ರಕ್ತ ಕುಸುಮ ರೋಗಿ ಆ ಯೇಸು ಸ್ವಾಮಿ ಮುಟ್ಟಲಿಲ್ಲ, ಆದರೆ ಅವಳು ಮುಟ್ಟಿದ ತಕ್ಷಣವೇ ಅವಳ ರಕ್ತ ಕುಸುಮ ರೋಗ ಹರಿಯುವುದು ನಿಂತಿತ್ತು ಎಂಬುದಾಗಿ ನೋಡುತ್ತೇವೆ. ಯಾಯಿರನ ಮಗಳನ್ನು ನೋಡುವಾಗ 12 ವರ್ಷದ ಮಗಳು ಸತ್ತು ಮಂಚದ ಮೇಲೆ ಮಲಗಿರುವಾಗ ಅಮ್ಮಣ್ಣಿ ಎದ್ದೇಳು ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಆ ಬೆಂಕಿ ಆ ಸಾವಿನಿಂದ ಮೇಲಿಕೆ ಬೆಳೆಸಿ ನವಜೀವಿತವನ್ನು ಕೊಟ್ಟಿದ್ದು. ಇವತ್ತು ಸದಾ ಆತನ ಪುನರುತ್ಥಾನ ಹೊಂದಿದ ಶಕ್ತಿ, ಪವಿತ್ರಾತ್ಮನ ಶಕ್ತಿ, ಆ ಆತ್ಮನ ಬಲವು ಇವತ್ತು ಸದಾ ನಮ್ಮ ಮಧ್ಯದಲ್ಲಿ ಇದೆ. ಆತ್ಮೀಯ ದೇವಚಂದ್ರೆ, ಯಾರು ಸದಾ ಕಳವಳ ಪಡಬೇಡ್ರಿ. ದೇವರ ಸನ್ನಿಧಾನದಲ್ಲಿ ನಾನು ನೀನು ಆರಾಧಿಸುವಂಥ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಇಬ್ರಿಯ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯದ ದೇವಕ್ಕೆ ಸ್ತೋತ್ರ 29ನೇ ವಚನದಲ್ಲಿ ನಾವು ಕೇಳಿದೀವಿ. ದೇವಕ್ಕೆ ಸ್ತೋತ್ರ, ನಾವೆಷ್ಟೋ ಆತನಿಗೆ ಕೃತಜ್ಞತೆ ಉಳ್ಳವಾಗಿ ಆತನಿಗೆ ಭಯದಿಂದಲೂ ಭಕ್ತಿಯಿಂದಲೂ ಆತನನ್ನು ಆರಾಧಿಸಬೇಕು. ಯಾಕೆಂದರೆ ನಾನು ನೀನು ಆರಾಧಿಸುವಂತ ಆ ದೇವನು ದಹಿಸುವ ಅಗ್ನಿಯಾಗಿದ್ದಾನೆ, ದಹಿಸುವ ಅಗ್ನಿಯಾಗಿದ್ದಾನೆ. ಆತ್ಮೀಯ ದೇವಚಂದ್ರೆ, ಈ ವಚನಗಳು ನಿಮ್ಮನ್ನು ಬಲಪಡಿಸಲಿ. ಇವತ್ತಿನಿಂದ ವಿರಮಿಸಿದ ರೀತಿಯಲ್ಲಿ ನಿನಗೆ ಸಮಯ ಸಿಕ್ಕಾಗಲಿಲ್ಲ ಹೆಚ್ಚಾಗಿ ಪ್ರಾರ್ಥನೆ ಮಾಡು, ಸಮಯ ಸಿಕ್ಕಾಗಲಿಲ್ಲ ದೇವರ ವಾಕ್ಯಗಳನ್ನು ಧ್ಯಾನಿಸು. ಯಾಕೆಂದರೆ ಆ ಅಗ್ನಿನ ಒಳಗಡೆ ಉರಿಯುವಾಗ ಯಾವುದೇ ವಿಧವಾದ ಪೀಡೆ, ಪಿಚಾಸಿ, ದುರಾತ್ಮಗಳು, ದುಸ್ವಪ್ನಗಳು, ಕನಸುಗಳು, ಮಾಟ ಮಂತ್ರಗಳು, ಯಾವುದೇ ವಿಧವಾದ ಬಲಹೀನತೆ ಹಾಸಿಗೆ ಮೇಲೆ ನರಳುತ್ತಾ ಇರುವಂಥ ನಿನ್ನನ್ನು ಆ ಬೆಂಕಿ, ಆ ಪುನರುತ್ಥಾನದ ಬೆಂಕಿ, ಆ ಪಂಚಶತ್ತಮ ದಿನದಂದು ಇಲ್ಲದಂಥ ಬೆಂಕಿ ನಿನ್ನನ್ನು ಬಲಪಡಿಸಿ ನಡೆಸುವಂಥದ್ದಾಗಿದೆ. ಓ ಹಾಲೆಲ್ಲೂಯ್ಯ, ಹಾಲೆಲ್ಲೂಯ್ಯ. ರಬನ ಶತುರಲರ ಮಾಂದಿರ ಶಂದುರ ದಿಕ್ಕರಲ ರಬ. ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಆತನಿಗೆ ಮಹಿಮೆ ಸಲ್ಲಿಸೋಣ, ಆತನಿಗೆ ನಾವು ಮಹಿಮೆ ಸಲ್ಲಿಸೋಣ, ಆತನಿಗೆ ನಾವು ಮಹಿಮೆ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಮನ ಕತ್ತುರಲರ ಮಾಂದಿರ ಶಂಧುರ ದಿಕ್ಕರಲರ ಮಾಂದಿರಲರಬ. ದಹಿಸುವ ಅಗ್ನಿಯನ್ನ ಸ್ವಲ್ಪ ಸಮಯಗಳ ಕಾಲ ನಾವು ಆರಾಧಿಸಿ ಅಂತ್ಯ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ನಮ್ಮ ಹೃದಯಗಳನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ದೇವಕ್ಕೆ ಸ್ತೋತ್ರವಾಗಲಿ. ಯೆರೆಮೀಯನು ಸಾಕ್ಷಿ ಕೊಟ್ಟನು, ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಆತನ ಬಾಯಿಂದ ಹೊರಡುವ ಒಂದೊಂದು ಮಾತುಗಳು ಬೆಂಕಿಯೋಪಾದಿಯಲ್ಲಿ ನನ್ನ ಎಲುಬುಗಳು ನಡಗಿದುವು ಎಂಬುದಾಗಿ, ನನ್ನ ಪ್ರವಾದಿಗಳ ಬಾಯಿನಲ್ಲಿ ನಾನು ಬೆಂಕಿಯನ್ನು ಇಟ್ಟಿದ್ದೇನೆ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನು ಪ್ರಕಟಪಡಿಸುತ್ತಾನೆ. ನಾನು ಆರಾಧಿಸುವಂತ ಯೆಹೋವನ ಕಣ್ಣುಗಳು, ಯೇಸುವಿನ ಕಣ್ಣುಗಳು, ದೇವಾದಿ ದೇವನು ದೇವಕುಮಾರನ ಕಣ್ಣುಗಳು ಉರಿಯುವ ಬೆಂಕಿಯೋಪಾದಿಯಲ್ಲಿದ್ದಾವೆ ಎಂಬುದಾಗಿ. ಶತ್ರುರಲರ ಮಾಂದಿರಲರಬ. ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿ, ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿ. ಅಗ್ನಿ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಪೆಂತೆಗೋಸ್ತ ದಿನದೋಳ್ ಸುರಿಸಿದ ಮಹಿಮೆಯ ಅಗ್ನಿಯು, ಪೆಂತೆಗೋಸ್ತ ದಿನದೋಳ್ ಸುರಿಸಿದ ಮಹಿಮೆಯ ಅಗ್ನಿಯು ಇಂದು ಈಗಲೂ ಎಮ್ಮಳು ಇಳಿದು ಬಾರಯ್ಯ, ಇಂದು ಈಗಲೂ ಎಮ್ಮಳು ಇಳಿದು ಬಾರಯ್ಯ.
ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಎಲ್ಲರೂ ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಆಮೇಲೆ ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಮೇಲ್ಮನೆ ಅನುಭವ ತಂದ ಪರಲೋಕ ಅಗ್ನಿಯು, ಮೇಲ್ಮನೆ ಅನುಭವ ತಂದ ಪರಲೋಕ ಅಗ್ನಿಯು, ಆತ್ಮ ಪ್ರಾಣವ ಪೂರ್ಣತಿ ಬೆಳಗಿಸಲೀಗಲೇ, ಆತ್ಮ ಪ್ರಾಣವ ಪೂರ್ಣತಿ ಬೆಳಗಿಸಲೀಗಲೇ. ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಉನ್ನತ ಬಲದಿಂದ ನಮ್ಮನ್ನು ಬಲಪಡಿಸುವ ಅಗ್ನಿ, ಉನ್ನತ ಬಲದಿಂದ ನಮ್ಮನ್ನು ಬಲಪಡಿಸುವ ಅಗ್ನಿ, ನಮ್ಮ ದೇಶದಳು ಇಂದು ಸುರಿಯಲಿ ಪರಮಾಗ್ನಿ, ನಮ್ಮ ದೇಶದಳು ಇಂದು ಉರಿಯಲಿ ಪರಮಾಗ್ಲಿ. ಉನ್ನತ ಬಲದಿಂದ ನಮ್ಮನ್ನು ಬಲಪಡಿಸುವ ಅಗ್ನಿ, ಉನ್ನತ ಬಲದಿಂದ ನನ್ನನ್ನು ಬಲಪಡಿಸುವ ಅಗ್ನಿ, ನಮ್ಮ ರಾಜ್ಯದಳು ಇಂದು ಉರಿಯಲಿ ಪರಮಾಗ್ನಿ, ನಮ್ಮ ಸಭೆಯೋಳು ಇಂದು ಉರಿಯಲಿ ಪರಮಾಗ್ನಿ. ಕೇಳುವ ಎಲ್ಲರಲ್ಲೂ ಇಂದು ಉರಿಯಲಿ ಪರಮಾಗ್ನಿ, ನೋಡುವ ಎಲ್ಲರಲ್ಲೂ ಇಂದು ಉರಿಯಲಿ ಪರಮಾಗ್ನಿ. ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಪೆಂತೆಗೋಸ್ತೆ ದಿನದೋಳ್ ಸುರಿಸಿದ ಮಹಿಮೆಯ ಅಗ್ನಿಯು, ಪೆಂತೆಗೋಸ್ತೆ ದಿನದೋಳ್ ಸುರಿಸಿದ ಮಹಿಮೆಯ ಅಗ್ನಿಯು, ಎಂದು ಈಗಲೂ ನಮ್ಮಳು ಇಳಿದು ಬಾರಯ್ಯ, ಎಂದು ಈಗಲೂ ನಮ್ಮಲು ಇಳಿದು ಬಾರಯ್ಯ. ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿ, ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ರೀಬಾನಾದ ಹೊರಿಬಾನ ಬನ ಶತ್ರುರಲರ ಮಾಂದಿರ ಕಪತುರಲರ ಮಾಂದಿರಲರವ ಹೊರಿ ಬಾಬಾ 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 ಬಾಬಾನ ಕತ್ತುರಲರ ಮಾಂದಿರ ಶಂಧುರೇ ಹೊರಿಯಾನ ಮನ ಶತ್ರುರಲರ ಮಾಂದಿರಲರವ. ಅಗ್ನಿ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿ ಅಭಿಷೇಕ ನಮ್ಮ ದೇಶದಿ ಸುರಿಸಯ್ಯ, ಅಗ್ನಿ ಅಭಿಷೇಕ ನಮ್ಮ ರಾಜ್ಯದಿ ಸುರಿಸಯ್ಯ, ಅಗ್ನಿ ಅಭಿಷೇಕ ನಮ್ಮ ಸಭೆಯಲ್ಲಿ ಸುರಿಸಯ್ಯ, ಅಗ್ನಿ ಅಭಿಷೇಕ ನಮ್ಮೆಲ್ಲರಲ್ಲೂ ಸುರಿಸಯ್ಯ. ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೈತನ್ಯಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಎಷ್ಟು ಒಳ್ಳೆಯ ದೇವರು ಸ್ವಾಮಿ, ಎಷ್ಟು ಪ್ರೀತಿ ಸ್ವರೂಪನಾಗಿರುವ ದೇವರು ದೇವರೇ, ನಮ್ಮ ಮೇಲೆ ನಿನ್ನಿಟ್ಟಂಥ ಅಪಾರವಾದ ಆ ಭಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿದ್ದೇವೆ ದೇವಾ ಕರ್ತನೆ. ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು, ಯಾವ ರೀತಿಯಲ್ಲಿ ನಿನಗಾಗಿ ಪ್ರಕಾಶಿಸಬೇಕು, ನೀನು ಎಂಥ ಶ್ರೇಷ್ಠನು, ಎಷ್ಟು ಭಯಂಕರನು, ಎಷ್ಟು ಪ್ರೀತಿ ಸ್ವರೂಪನು, ಎಷ್ಟು ಮಹಿಮೆಯಲ್ಲಿ ಕರ್ತನೆ ಅದ್ವಿತೀಯನು ಎಂಬುದಾಗಿ ಹೇಳಿ ದೇವರೇ ಕರ್ತನೆ, ನಿನ್ನ ವಾಕ್ಯದ ಮೂಲಕವಾಗಿ ದೇವರೇ ಕರ್ತನೆ ನಾವೆಷ್ಟೋ ಇನ್ನು ಭಯಭಕ್ತಿ ಉಳ್ಳವರಾಗಿರಬೇಕಪ್ಪ ಅಪ್ಪ. ನಿನ್ನ ಬೆಂಕಿಗೆ ಮರೆಯಾಗಿ, ನಿನ್ನ ಉರಿಯುವ ಕಣ್ಣಿಗಳಿಗೆ ಮರೆಯಾಗಿ ದೇವರೇ ಕರ್ತನೆ, ದಯಿಸುವ ಅಗ್ನಿಯಾಗಿರುವ ನಿನಗೆ ಮರೆಯಾಗಿ ಕರ್ತನೆ, ಯಾವ ಶತ್ರುವು ಸದಾ ನನ್ನನ್ನು ಮುಟ್ಟೋದಕ್ಕೆ ಆಗುವುದಿಲ್ಲ ಎಂಬುದಾಗಿ ಎಷ್ಟು ಕರ್ತನೆ ಕರುಣೆ ನನ್ನ ಮೇಲೆ, ನಮ್ಮ ಮೇಲೆ ಕರ್ತನೆ, ನಮ್ಮ ರಾಜ್ಯ ದೇಶದಲ್ಲಿರುವಂಥ ನಿನ್ನ ಭಕ್ತರ ಮೇಲೆ ನೀನಿಟ್ಟಿರುವುದಾದರೆ
ಹೌದು ಸ್ವಾಮಿ, ನೀನು ಮಾತನಾಡುವಾಗಲೇ ಆ ಬೆಂಕಿ ಕಾರ್ಯ ಮಾಡುತ್ತಾ ಇತ್ತು. ನೀನು ಮಾತನಾಡುತ್ತಾ ಇದ್ರೆ ಶತ್ರು ಲಯವಾಗುತ್ತಾ ಇದ್ದನು. ನೀನು ಮಾತನಾಡುತ್ತಲೇ ದೆವ್ವಗಳು ಓಡುತ್ತಾ ಇದ್ದವು. ನೀನು ಮಾತನಾಡುತ್ತಲೇ ಸತ್ತವರು ಹೇಳುತ್ತಾ ಇದ್ದರು. ನೀನು ಮಾತನಾಡುತ್ತಾ ಇದ್ರೆ ರೋಗಗಳು ಕರ್ತನೆ ಸೌಖ್ಯವಾಗುತ್ತಾ ಇತ್ತು. ನೀನು ಮಾತನಾಡ್ತಾ ಇದ್ರೆ ಮನಸ್ಸುಗಳು ಕಟ್ಟಲ್ಪಡ್ತಾ ಇತ್ತು. ನಿನ್ನ ಮಾತು ಬೆಂಕಿಯಾಗಿರುವುದಕ್ಕಾಗಿ ನಿಮಗೆ ಶತಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಓ ರಬಾನ ಶತುರಲರ ಮಂದಿರ ಶಂದುರ ದಿಕ್ಕರಲರಬ, ನಿನ್ನ ಮಹಿಮೆಯ ಕರಗಳು ವಿಶೇಷವಾಗಿ ನಮ್ಮ ಮೇಲೆ ಚಲಿಸಲಿ. ವಿಶೇಷವಾಗಿ ಸಂದೇಶವನ್ನು ಕೇಳ್ತಿರುವಂತ ನಿನ್ನ ಮಕ್ಕಳ ಮೇಲೆ, ಅವರ ಕುಟುಂಬಗಳ ಮೇಲೆ ಚಲಿಸಲಿ. ಇಷ್ಟು ವರ್ಷಗಳ ಕಾಲ ಈ ಕುಟುಂಬಗಳನ್ನು ನಾಶ ಮಾಡಿ, ಈ ಕುಟುಂಬಗಳನ್ನು ಶಾಂತಿ ಸಮಾಧಾನದಲ್ಲಿ ಇಡದೆ ದೇವರೇ ಅನೇಕ ವಿಧವಾದ ತಡೆಗಳನ್ನು ತಂದು ದೇವರೇ ಶತ್ರು ಒಂದು ವೇಳೆ ಒಡೆದಿರುವುದಾದರೆ ಅಂತಹ ಶಕ್ತಿಗಳನ್ನು ನಿನ್ನ ಬಾಯಿಯ ಆ ಬೆಂಕಿಯ ಮೂಲಕವಾಗಿ ಇವತ್ತು ನಾಶಪಡಿಸಿದೇವ್ರೆ. ಒಂದು ದೊಡ್ಡ ಸಮಾಧಾನ ಇವರ ಗುಡಾರಗಳಲ್ಲಿ ಉಂಟಾಗಲಿ. ಅನುದಿನವೂ ಆ ಬೆಂಕಿಯ ನೆರಳಿನಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಇವರ ಮನಕಣ್ಣುಗಳು ತೆರೆಯಲ್ಪಡಲಿ. ಅದ್ಭುತ ಸ್ವರೂಪನಾಗಿರುವ ನೀನೇ ಕರ್ತನೆ ಇವರ ಕುಟುಂಬವನ್ನು ಪರಿಪಾಲನೆ ಮಾಡು, ಮಕ್ಕಳನ್ನು ಪರಿಪಾಲನೆ ಮಾಡು. ಇವರ ವ್ಯವಸಾಯಗಳನ್ನು ಆಶೀರ್ವದಿಸು, ಇವರ ಹೊಲಮನೆಗಳನ್ನು ಆಶೀರ್ವದಿಸು, ಇವರ ಮಕ್ಕಳ ಭವಿಷ್ಯತ್ತನ್ನು ಆಶೀರ್ವದಿಸು, ಇವರ ಬಿಸಿನೆಸ್ಗಳನ್ನು ಆಶೀರ್ವದಿಸು. ಇವಾದಿ ದೇವನೇ, ನಿನ್ನ ಬೆಂಕಿಯ ಬೇಲಿಯ ಪ್ರಕಾರ ಕರ್ತನೆ ಸ್ವಾಮಿ ಈ ಗುಡಾರಗಳ ಸುತ್ತಲೂ ಇಳಿದು ಬರಲಿ ದೇವರೇ. ಶತ್ರು ಅಂದು ಯೋಬನ ಮನೆಯನ್ನು ಮುಟ್ಟೋದಕ್ಕೆ ಭಯ ಪಡ್ತಾ ಇದ್ದನು. ಯಾಕೆಂದ್ರೆ ಯೋಬನು ಸಾಕ್ಷೀಕರಿಸಿದನು. ದೇವರಿಗೆ ಸ್ತೋತ್ರವಾಗಲಿ. ದೇವರು ಎಷ್ಟು ಭಯಭಕ್ತಿ ಉಳ್ಳವನಾಗಿ, ಕೃತಜ್ಞತೆ ಉಳ್ಳವನಾಗಿ, ಹಗಲು ರಾತ್ರಿ ನಿನಗೆ ಸ್ತೋತ್ರ ಸಮರ್ಪಣೆ ಮಾಡಿ ಕೃತಜ್ಞತಾ ಭಾವವುಳ್ಳವನಾಗಿರುವುದಕ್ಕಾಗಿಯೇ ದೇವರಿಗೆ ಸ್ತೋತ್ರವಾಗಲಿ. ಆತನ ಮನೆಯ ಸುತ್ತಲೂ ನಿನ್ನ ಬೆಂಕಿ ಪ್ರಕಾರಗಳನ್ನು ಹಾಕಿ ನೀನು ಕಾಯ್ತಿರುವಾಗ ಶತ್ರು ಹೀಗೆ ಹೇಳಿದನು, ನೀನು ಅವನ ಮನೆಯ ಸುತ್ತಲೂ ಬೆಂಕಿಯ ಬೇಲಿಯನ್ನು ಹಾಕಿದಿ ಎಂಬುದಾಗಿ. ಎಸ್, ನೀನು ದಹಿಸುವ ಅಗ್ನಿ ಡ್ಯಾಡಿ. ದೇವರೇ, ಈ ಸಂದೇಶವನ್ನು ಕೇಳ್ತಿರುವಂಥ ಎಲ್ಲ ಮಕ್ಕಳ ಸುತ್ತಲೂ ಸದಾ ಇವತ್ತಿನಿಂದ ದೇವರೇ ಇವರು ಭಯಭಕ್ತಿಯಿಂದ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸಿ ಕೃತಜ್ಞತಾ ಭಾವವುಳ್ಳವರಾಗಿ ಜೀವಿಸುವುದಾದರೆ ಈಗಲೂ ಸದಾ ಬೆಂಕಿ ಈ ಮನೆಗಳ ಸುತ್ತಲೂ, ಇವರ ಮನೆಗಳ ಸುತ್ತಲೂ, ಇವರ ಮಕ್ಕಳ ಸುತ್ತಲೂ, ಇವರ ಎಲ್ಲ ಕಾರ್ಯಗಳ ಸುತ್ತಲೂ ನಿನ್ನ ಬೆಂಕಿ ಪ್ರಾಕಾರಗಳನ್ನು ಹಾಕಿ ಇವರ ಸರಹದ್ದುಗಳನ್ನು ವಿಸ್ತರಿಸಿದೇವ್ರೆ. ಇವರ ಜೀವಿತದಲ್ಲಿ ಜಯದ ಜೀವಿತವನ್ನು ಮಾಡುವಂತೆ ಸಹಾಯ ಮಾಡಿ ನಡೆಸುವಂತವನಾಗು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ಗಮನಿಸಿ, ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಅನೇಕ ಜನರಿಗೆ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಇದನ್ನು ಶೇರ್ ಮಾಡ್ರಿ. ಅವರು ಸದಾ ಆಶೀರ್ವದಿಸಲ್ಪಡಲಿ. ಪ್ರತ್ಯೇಕವಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ದಯಮಾಡಿ ನೀವೆಲ್ಲರೂ ಸದಾ ವೀಕ್ಷಿಸಿ. ಅಷ್ಟು ಮಾತ್ರವಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ದೇವರು ವಿಶೇಷವಾಗಿ ಈ ಸಂದೇಶಗಳ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ಒಂದೊಂದು ದಿನವೂ ಸದಾ ಆ ವಾಗ್ದಾನಗಳೊಟ್ಟಿಗೆ ನಿಮ್ಮ ಮನೆಗೆ ನಾವು ಬರ್ತೇವೆ. ದೇವರು ನಿಮ್ಮನ್ನು 100ರಷ್ಟು ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್.